ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ನಾಗೇಂದ್ರ ಬಾಬ್. ಭಾರತೀಯ ಸಂಸ್ಕೃತಿಯೊಂದಿಗೆ ಆಯುರ್ವೇದ, ಮನೋರಂಜನೆ ಮತ್ತು ಧಾರ್ಮಿಕತೆಯ ಬಗ್ಗೆ ವಿಸ್ತೃತ ಚರ್ಚೆ. ರಿಪಬ್ಲಿಕ್ ಕನ್ನಡ ಸಂವಾದ ಇದೇ ಆಗಸ್ಟ್ 29ರಂದು ಶುಕ್ರವಾರ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ವೀಕ್ಷಕರೇ, ಇವತ್ತು ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಮುಂದಿನ 1 ಗಂಟೆ ಇವತ್ತಿನ ಬೆಳವಣಿಗೆಯ ಇಂಚಿಂಚು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಇವತ್ತು ಯೂಟ್ಯೂಬರ್ ಸಮೀರನ ವಿಚಾರಣೆ ಆಗಿದೆ. ವಿಚಾರಣೆ ಹೇಗೆಲ್ಲ ನಡೀತು, ವಿಚಾರಣೆಯಲ್ಲಿ ಏನೆಲ್ಲ ಪ್ರಶ್ನೆಗಳನ್ನು ಮಾಡಿದ್ರು, ಆತನಿಂದ ಏನೇನೆಲ್ಲ ಮಾಹಿತಿಯನ್ನು ಸಂಗ್ರಹಿಸಬೇಕೋ ಎಲ್ಲ ಮಾಹಿತಿಯನ್ನು SIT ಯಾವ ಯಾವ ಆಯಾಮದಲ್ಲಿ ಸಂಗ್ರಹಿಸ್ತು, ಎಲ್ಲ ಮಾಹಿತಿಯನ್ನು ಮುಂದಿನ 1 ಗಂಟೆಯಲ್ಲಿ ಇಡ್ತಾ ಹೋಗ್ತೀನಿ. ಒಂದು ವಿಚಾರ ಹೇಳಲೇಬೇಕು ವೀಕ್ಷಕರೇ, ನಿನ್ನೆ SIT ಕಚೇರಿಗೆ ಬಂದಾಗ ಯೂಟ್ಯೂಬರ್ ಸಮೀರ್ ಭಾಳ ಸ್ಟೈಲಾಗಿ ಬಂದಿದ್ದ. ಮೋಸ್ಟ್ಲಿ ಆತನಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಆತ ಹಾಕ್ಕೊಂಡು ಬಂದಿದ್ದ ಸ್ಪೆಕ್ಸ್, ಅದರ ಲೆಕ್ಕ ಕೂಡ SIT ಕೇಳುತ್ತೆ. ಅದರ ಲೆಕ್ಕ ಕೂಡ ಆತ ಕೊಡಲೇಬೇಕು. ಎಲ್ಲದಕ್ಕೂ ಕೂಡ ಲೆಕ್ಕ ಚುಪ್ತ ಆಗುವ ಸಮಯ ಬರ್ತಾ ಇದೆ. ಒಂದು ಕಡೆ ಮುಸುಕುದಾರಿ, ಮತ್ತೊಂದು ಕಡೆ ಸಮೀರ್, ಇನ್ನೊಂದು ಕಡೆ ತಿಮರೋಡಿ ಆ್ಯಂಡ್ ಮಟ್ಟಣ್ಣನ. ಏನಾಗ್ತಾ ಇದೆ ಈ ವಿಚಾರದಲ್ಲಿ? ಸೌಜನ್ಯ ಹೋರಾಟ ಅಂತ ಹೇಳಿ ಬಂದವರು ಎಲ್ಲಿಗೆ ಹೋಗಿ ಬಂದು ನಿಂತಿದ್ದಾರೆ? ಎಲ್ಲಿವರೆಗೂ ಈ ವಿಚಾರ ಹೋಗಿ ತಲುಪ್ತಾ ಇದೆ? ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಈ ವಿಚಾರ ಚರ್ಚೆ ಆಗೋದಕ್ಕೆ ಕಾರಣ ಏನು? ಒಂದು ಶಕ್ತಿ ಕೆಲಸ ಮಾಡಲೇಬೇಕಲ್ವಾ? ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಸುದ್ದಿ ಚರ್ಚೆ ಆಗಬೇಕು ಅಂತಂದರೆ ಷಡ್ಯಂತ್ರ ಇರಲೇಬೇಕಲ್ವಾ? ಅಲ್ಲಿವರೆಗೂ ತಲುಪುವಂಥ ಕೆಲಸಗಳಾಗಲೇಬೇಕಲ್ಲ? ಅಲ್ಲಿಯವರೆಗೂ ತಲುಪಬೇಕು ಅಂತಂದರೆ, ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಲುಪಬೇಕು ಅಂತಂದರೆ ಪ್ಲ್ಯಾನಿಂಗ್ ಅಂತೂ ಚೆನ್ನಾಗೇ ಆಗಿರಬೇಕು. ಆ ಪ್ಲ್ಯಾನಿಂಗ್ ಎಲ್ಲ ಏನು ಅನ್ನೋದನ್ನು SIT ಈಗ ಕಕ್ಕಿಸ್ತಾ ಇದೆ, ಬಾಯಿ ಬಿಡಿಸ್ತಾ ಇದೆ. ಬಾಯಿ ಬಿಡಲೇಬೇಕು. ನೋಡಿ, ಒಂದಂತೂ ಸತ್ಯ, SIT ತನಿಖೆಗಿಳಿದಿರೋದು ಸತ್ಯ ಶೋಧನೆಯನ್ನು ಮಾಡೋದಕ್ಕೆ. ಕೇವಲ ಉತ್ಖನನ ಮಾಡಿ ಸತ್ಯ ಶೋಧನೆ ಮಾಡಿ ಅಂತಲ್ಲ. ಅದರ ಹಿಂದೆ ಯಾರೆಲ್ಲ ಇದ್ದರು, ಕಳೆದ 6 ತಿಂಗಳಿಂದ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ, ಏನೆಲ್ಲ ಪ್ಲಾನಿಂಗ್ ಆಗಿದೆ, ಯಾರ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿ ಯಾರೆಲ್ಲ ಇದ್ದರು, ಎಲ್ಲೆಲ್ಲಿ ಭೇಟಿ ಮಾಡಿದ್ರು, ಯಾರ ಡೆಲ್ಲಿಗೆ ಹೋಗಿದ್ರು, ಯಾವ ಫ್ಲೈಟ್ನಲ್ಲಿ ಹೋಗಿದ್ರು, ಯಾವಾಗ ಬುಕ್ ಮಾಡ್ಕೊಂಡಿದ್ರು, ಅದಕ್ಕೆ ಟಿಕೆಟ್ ಎಲ್ಲಿಂದ ಬಂತು, ಟಿಕೆಟ್ ಬುಕ್ ಮಾಡಿದವ್ರು ಯಾರು, AI ವಿಡಿಯೋ ಮಾಡೋದಕ್ಕೆ ಸಹಕಾರ ಕೊಟ್ಟಿದ್ಯಾರು, ಮಾಹಿತಿ ಕೊಟ್ಟಿದ್ಯಾರು, ಮಾಹಿತಿ ಹಂಚಿಕೊಂಡಿದ್ದು ಹೇಗೆ, ಮುಸುಕುದಾರಿ ವ್ಯಕ್ತಿ ಜೊತೆ ಯಾರೆಲ್ಲ ಕಾಂಟ್ಯಾಕ್ಟ್ನಲ್ಲಿದ್ದರು, ಯಾರೆಲ್ಲ ಒಟ್ಟೊಟ್ಟಿಗೆ ಇರ್ತಾ ಇದ್ರು, ಇದೆಲ್ಲವೂ ಕೂಡ ಸತ್ಯ ಶೋಧನೆ ಮಾಡಿ SIT ಒಂದು ವರದಿ ಕೊಡಿ ಅಂತೇಳಿ ರಾಜ್ಯ ಸರ್ಕಾರ ಮಾಡಿರೋದು. ಆ ಕೆಲಸವನ್ನು SIT ತನಿಖಾ ತಂಡ ಚಾಚು ತಪ್ಪದೆ ಮಾಡ್ತಾ ಇದೆ. ಹಾಗಾದರೆ ಇವತ್ತೇನೆಲ್ಲ ಡೆವಲಪ್ಮೆಂಟ್ ಆಗಿದೆ ಅದೆಲ್ಲವನ್ನು ಕೂಡ ನಿಮ್ಮ ಮುಂದಿನ 1 ಗಂಟೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ರಿಪಬ್ಲಿಕ್ ಕನ್ನಡದಲ್ಲಿ ಚಿನ್ನಯ್ಯನ ಜಾತಕ ಪಟಾ ಬಯಲು, ಸತ್ಯಮಂಗಲಂ ಮನೆಯಿಂದ ಡೇರಿಂಗ್ ರಿಪೋರ್ಟ್, ಮತಾಂತರದ ಮಸಲತ್ತು ಅನಾವರಣ. ಯೂಟ್ಯೂಬರ್ ಸಮೀರ್ಗೆ 2ನೇ ದಿನವೂ ಕಾಕಿ ಡ್ರಿಲ್, ಚಿನ್ನಯ್ಯನ ಸ್ನೇಹದ ಬಗ್ಗೆ ಪ್ರಶ್ನೆ, ನಮಗೂ ಮಾಸ್ ಮ್ಯಾನ್ಗೂ ಸಂಬಂಧವೇ ಇಲ್ಲ ಅನ್ನಲ್ಲ ಜಯಂತ್. ಧರ್ಮಸ್ಥಳ ತನಿಖೆಯ ಅಖಾಡಕ್ಕಿಳಿಯುತ್ತಾ NIA, ಮಾಸ್ ಮ್ಯಾನ್ ಮಂಪರು ಪರೀಕ್ಷೆಗೆ ತನ್ವೀರ್ ಸೇಠ್ ಆಗ್ರಹ, ರಾಜ್ಯದಾದ್ಯಂತ ಶ್ರೀ ಕ್ಷೇತ್ರದ ಪರ ಮೊಳಗಿದ ಜನಧ್ವನಿ. ರಾಜಕೀಯ ರಣಭೂಮಿಯಲ್ಲಿ ದಸರಾ ಉದ್ಘಾಟನೆ ದಂಗಲ್, ಅವನು ಮುಸ್ತಾಕ್ ಆಯ್ಕೆ ವಿರುದ್ಧ ಕೇಸರಿ ಪಡೆ ಕೆಚ್ಚು, ಬಾಗಿನ ಪಡೆದು ಕೌಂಟರ್ ಕೊಟ್ಟ ನೇಕಟ್. ಕ್ರಿಮಿನಲ್ ನೇತಾ ಬಿಲ್ ಪರ ಅಮಿತ್ ಶಾ ರಣಕಹಳೆ, ರಾಹುಲ್ ಗಾಂಧಿಗೂ ಟಕ್ಕರ್ ಕೊಟ್ಟ ಕೇಂದ್ರ ಗೃಹ ಸಚಿವ, ನೈತಿಕತೆಯೇ ನಮ್ಮ ಗೆಲುವಿನ ಮೂಲ ಧ್ಯೇಯವೆಂದು ಟಕ್ಕರ್.
ವೀಕ್ಷಕರೇ, ಕೆಲವೊಮ್ಮೆ ನೀವು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ತೀರ, ಏನು ವರದಿ ಮಾಡಿದಾರಪ್ಪ ಇವರು, ಹೇರಿಂಗ್ ರಿಪೋರ್ಟಿಂಗ್ ಅಂತ ನೀವು ಅಂದ್ಕೊಳ್ತೀರ. ಆದರೆ ಅಲ್ಲಿ ಎಷ್ಟು ರಿಸ್ಕ್ ಇರುತ್ತೆ ಅಂಥೇಳಿ ಆ ಜಾಗಕ್ಕೆ ಹೋಗಿ ರಿಪೋರ್ಟಿಂಗ್ ಮಾಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಆ ಅನುಭವ ಆ ರಿಪೋರ್ಟರ್ಗೆ, ಆ ಜರ್ನಲಿಸ್ಟ್ಗಳಿಗೆ ಮಾತ್ರ ಗೊತ್ತಿರುತ್ತೆ. ನಾವು ಎಲ್ಲೋ ಹೋಗಿ ಒಂದು ಜಾಗದಲ್ಲಿ ನಿಂತ್ಕೊಂಡು ರಿಪೋರ್ಟಿಂಗನ್ನು ಮಾಡ್ಕೊಂಡು ಬರೋದು ಅಷ್ಟು ಸುಲಭ ಅಲ್ಲ. ಒಂದು ಡೇರಿಂಗ್ ರಿಪೋರ್ಟಿಂಗ್ ಮಾಡೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಅದನ್ನು ಡೇರಿಂಗ್ ರಿಪೋರ್ಟಿಂಗ್ ಅಂತ ಕರೆಯೋದು. ನಿಮ್ಮ ರಿಪಬ್ಲಿಕ್ ಕನ್ನಡ ತಂಡ ಮಾಡಿದೆ ಆ ಡೇರಿಂಗ್ ರಿಪೋರ್ಟಿಂಗ್. ಒಂದು ಜಾಗ ಅಂತ ಇರುತ್ತೆ, ಆ ಜಾಗಕ್ಕೆ ಹೋಗೋದಕ್ಕೆ ಪೊಲೀಸರೇ ಒಂದಲ್ಲ 10 ಸಲ ಯೋಚನೆ ಮಾಡ್ತಾರೆ. ಆ ಜಾಗಕ್ಕೆ ಹೋಗೋದು ಸರಿನಾ, ಆ ಜಾಗಕ್ಕೆ ಹೋಗಿ ನಾವು ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡೋದು ಸೇಫ್ಟಿನಾ ಅಂತೇಳಿ. ಅದೇ ರೀತಿಯಾಗಿ ಜರ್ನಲಿಸ್ಟ್ಗಳು ಕೂಡ ಯೋಚನೆ ಮಾಡ್ತಾರೆ, ಆ ಜಾಗಕ್ಕೆ ಹೋಗಿ ನಾವು ಇನ್ವೆಸ್ಟಿಗೇಷನ್ ರಿಪೋರ್ಟಿಂಗ್ ಮಾಡ್ಬೋದಾ, ನಮಗೆ ಸೇಫ್ಟಿ ಇರುತ್ತಾ ಅಂತೇಳಿ. ಸತ್ಯಮಂಗಲಂ ನಿಮಗೆ ಗೊತ್ತಿದೆ, LTTE ನಿಮಗೆ ಯಾಕೆ ಗೊತ್ತಿಲ್ಲ ಹೇಳಿ, ಎಲ್ಲರೂ ಚೆನ್ನಾಗಿ ಗೊತ್ತಿದೆ. ಆ ಒಂದು ಗ್ಯಾಂಗ್ ಇರ್ತಾ ಇದ್ದಿದೆ ಅಲ್ಲಿ ಸತ್ಯಮಂಗಲಂನಲ್ಲಿ. ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂತಂದ್ರೆ, ಆ ಜಾಗದಲ್ಲೇ ಇದ್ದಿದ್ದು ಈ ಬುರ್ಡೆ ಮ್ಯಾನ್ ಚಿನ್ನಯ್ಯ ಹೋಗಿ ಇದ್ದಿದ್ದು ಅದೇ ಜಾಗದಲ್ಲಿ. ಆ ಜಾಗದಲ್ಲಿ ಈತನಿಗೇನು ಕೆಲಸ, ಅಲ್ಲಿ ಹೋಗಿ ಯಾಕಿದ್ದ, ಆತನ ಮನೆ ಯಾವುದು, ಮನೆ ಹುಡ್ಕೊಂಡು ಹೋದಂಥ ರಿಪಬ್ಲಿಕ್ ಕನ್ನಡ ತಂಡಕ್ಕೆ ಮನೆಯ ಒಳಗಡೆ ಕಂಡಿದ್ದು ಸ್ಫೋಟಕ ವಿಚಾರ. ಅದೊಂದು ಫೋಟೋ ಇಟ್ಟಿದ್ರೆ ಸಾಕಾಗ್ತಾ ಇರಲಿಲ್ಲ. ಆ ಮನೆ ಸುತ್ತಮುತ್ತಲವರು ಮಾತಾಡಿದ್ರಲ್ಲ, ಆ ಮಾತುಗಳ ಮೇಲೆ ನಮಗೆ ಅನುಮಾನಗಳು ಶುರುವಾಗಿದ್ದು, ಈತನ ಮನೆಯಲ್ಲಿ ಯಾಕೆ ಯೇಸು ಕ್ರಿಸ್ತನ ಫೋಟೋ ಇದೆ. ನಾವು ತಪ್ಪು ಅಂತ ಹೇಳ್ತಿಲ್ಲ, ಅವರವರ ಇಚ್ಛೆ. ಆದರೆ ಆತ ಈ ಫೋಟೋ ಇಟ್ಟುಕೊಂಡು ಆತ ಮಾಡ್ತಾ ಇದ್ದಂಥ ಕೆಲಸ ನಿಜಕ್ಕೂ ಬೆಚ್ಚಿ ಬೀಳಿಸುತ್ತೆ. ಈ ಬುರ್ಡೆ ಗ್ಯಾಂಗ್ನ ಒಂದೊಂದು ಜನ್ಮ ಜಾಲಾಡುವಂಥ ಕೆಲಸ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಅವರು ಸತ್ಯದ ಹಾದಿಯಲ್ಲೇ ನಡೀತಾ ಇದ್ರೆ ಅದನ್ನು ಕೂಡ ತೋರಿಸ್ತಾರೆ. ಬುರ್ಡೆ ಬಿಟ್ಕೊಂಡು ಸುಮ್ಮನೆ ಪ್ಲಾನಿಂಗನ್ನು ಮಾಡಿಕೊಂಡು ಷಡ್ಯಂತ್ರವನ್ನು ಮಾಡ್ಕೊಂಡು ಬರ್ತಾ ಇದ್ರೆ ಅದನ್ನು ಕೂಡ ನಾವು ರಿಪೋರ್ಟಿಂಗ್ ಮಾಡಿ ನಿಮಗೆ ತೋರಿಸ್ತೀವಿ. ಪತ್ನಿಯರು ಹೇಳ್ತಾ ಇರೋದೇ ಬೇರೆ ಕತೆ, ಬುರ್ಡೆ ಮ್ಯಾನ್ ಹೇಳ್ತಿರೋದೇ ಬೇರೆ ಕತೆ. ಕೊನೆಗೂ ಆತ ಸತ್ಯ ಬಾಯ್ಬಿಟ್ಟಿದ್ದಾನೆ. SIT ಮುಂದೆ ಆತ ಅರೆಸ್ಟ್ ಆಗಿದ್ದಾನೆ. ಆ ವಿಚಾರ ಪತ್ನಿಗೆ ಗೊತ್ತೇ ಇಲ್ಲ. ಮನೆಗೆ ಬರ್ತೀನಿ, 1 ತಿಂಗಳಾಗತ್ತೆ, ವೇಟ್ ಮಾಡು ಅಂತ ಹೇಳಿ ಹೋದವನು ಇಲ್ಲಿ ಕಮ್ಮಿ ಎಣಿಸೋದಕ್ಕೆ ಮುಂದಾಗಿದ್ದಾನೆ. ರಿಪಬ್ಲಿಕ್ ಕನ್ನಡ ಡೇರಿಂಗ್ ರಿಪೋರ್ಟಿಂಗ್ ಮಾಡಿದಾಗ ಒಂದಷ್ಟು ಸ್ಫೋಟಕ ಸಂಗತಿಗಳು ಹೊರ ಬಿದ್ದಿದೆ. ಅದೇನು ಗೊತ್ತಾ, ಈ ರಿಪೋರ್ಟಿಂಗ್ ನೋಡ್ಕೊಂಡ್ಬನ್ನಿ. ರಿಪಬ್ಲಿಕ್ ಕನ್ನಡದಲ್ಲಿ ಬುರುಡೆ ವೀರನ ಬಣ್ಣ ಬಯಲು. ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಕಹಾನಿಯೇ ರಣರೋಚಕ. ರಿಪಬ್ಲಿಕ್ ಕನ್ನಡ ಮಾಧ್ಯಮ ಲೋಕದ ಎಕ್ಸ್ಕ್ಲೂಸಿವ್ ಸ್ಟೋರಿಗಳ ತವರು ಮನೆ. ಅದರಲ್ಲೂ ಧರ್ಮಸ್ಥಳದ ವಿರುದ್ಧ ಬುರುಡೆ ಗ್ಯಾಂಗ್ ನಡೆಸಿದ್ದ ಮಸಲತ್ತನ್ನ ರಾಜ್ಯದ ಜನರ ಮುಂದೆ ಎಳೆಯಾಗಿ ಬಿಚ್ಚಿಟ್ಟಿದ್ದು ನಾವೇ. ಸುಜಾತ ಭಟ್ ಸ್ಟೋರಿ ಇರಲಿ, ಮಾಸ್ಕ್ ಮ್ಯಾನ್ ಮೊದಲ ಹೆಂಡತಿ ಸಂದರ್ಶನವೇ ಇರಲಿ, ಎಲ್ಲದರಲ್ಲೂ ನಾವೇ ಮುಂದೆ. ಕನ್ನಡಿಗರ ವಿಶ್ವಾಸ ಅರ್ಹತೆ ರಿಪಬ್ಲಿಕ್ ಕನ್ನಡ ಇಂದು ಮತ್ತೊಂದು ಮಹಾ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ರಾಜ್ಯದ ಜನರ ಮುಂದಿಟ್ಟಿತ್ತು. ಅದುವೇ ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯ್ಯನ ಖತರ್ನಾಕ್ ಕಹಾನಿ. ಧರ್ಮಸ್ಥಳ ಬುರುಡೆ ಪ್ರಕರಣದ ರೂವಾರಿ ಚಿನ್ನಯ್ಯ ಅವರನ್ನು SIT ಅಧಿಕಾರಿಗಳು ಬಂಧನ ಮಾಡಿ ಆದ ನಂತರ SIT ಅಧಿಕಾರಿಗಳು ಚಿನ್ನಯ್ಯ ಅವರ ಹಿನ್ನೆಲೆಯನ್ನು ಅಥವಾ ಅವರ ಜಾಡನ್ನು ಹಿಡಿದು ಹೊರಟಾಗ SIT ಅಧಿಕಾರಿಗಳು ಬಂದಿದ್ದು ಈರೋಡು ಜಿಲ್ಲೆಯ ಸತ್ಯಮಂಗಲ ಪೊಲೀಸ್ ಠಾಣೆಗೆ. ಸತ್ಯಮಂಗಲ ಕಾಡು ಈ ಜಾಗ ಕರ್ನಾಟಕ ಮಂದಿಗೆ ತಟ್ಟಂತ ನೆನಪಿಗೆ ಬರೋ ಹೆಸರು. ಕಾಡುಗಳ ವೀರಪ್ಪನ್ಗೆ ಆಶ್ರಯ ತಾಣವಾಗಿದ್ದ ಈ ನೆಲ ಇದೀಗ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ತಮಿಳುನಾಡಿನ ಈರೋಡು ಜಿಲ್ಲೆಯ ಸತ್ಯಮಂಗಲದಲ್ಲೇ ಧರ್ಮಸ್ಥಳ ಬುರುಡೆ ಸ್ಟೋರಿಯ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ತನ್ನ 2ನೇ ಪತ್ನಿಯೊಂದಿಗೆ ವಾಸವಾಗಿದ್ದು, ಸತ್ಯಮಂಗಲದ ಒಳಹೊಕ್ಕಿದ್ದ ರಿಪಬ್ಲಿಕ್ ಕನ್ನಡ ತಂಡ ಚಿಕ್ಕ ರಸಂಪಾಳ್ಯದಿಂದ ಡೇರಿಂಗ್ ವರದಿ ಮಾಡಿತ್ತು. ಆತನ ವೋಟರ್ ID ಸೇರಿದಂತೆ ಹಲವು ಸಾಕ್ಷ್ಯಗಳನ್ನು ಬಯಲಿಗೆಳೆದಿತ್ತು. ಧರ್ಮಸ್ಥಳ ಪ್ರಕರಣದಲ್ಲಿ ಚಿನ್ನಯ್ಯ ಅವರನ್ನು SIT ಅಧಿಕಾರಿಗಳು ಈಗ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ.
ಚಿನ್ನಯ್ಯ ಅವರ ಮೂಲ ತಮಿಳುನಾಡಿನಲ್ಲೇ ಅವರು ಒಂದು 10-15 ವರ್ಷಗಳಿಂದಿದ್ದರು. ಈ ತಮಿಳುನಾಡಿನ ಚಿಕ್ಕರಸಿನಪಾಳ್ಯ, ಈರೋಡು ಜಿಲ್ಲೆಯ ಚಿಕ್ಕರಸಿನಪಾಳ್ಯ ಅನ್ನುವ ಊರಿನಲ್ಲಿ ಬಾಡಿಗೆ ಮನೆಯಲ್ಲಿ ಚಿನ್ನಯ್ಯ ಅವರು ವಾಸ ಮಾಡ್ತಾ ಇದ್ದಾರೆ ತಮ್ಮ ಹೆಂಡತಿ ಜೊತೆಗೆ. ನೋಡಿ, ಇದೇ ಮನೆ ಇದು, ಚಿನ್ನಯ್ಯ ಅವರು ವಾಸ ಮಾಡ್ತಿದ್ದಂಥ ಮನೆ ಇದು. ಯಾವಾಗಲೂ ಅವರು ಕೆಲಸಕ್ಕೆ ಹೋಗೋರು, ಕೆಲಸಕ್ಕೆ ಹೋಗಿ ಮತ್ತೆ ಇಲ್ಲಿಗೆ ಬರ್ತಾಯಿದ್ರು. ಸುಮಾರು ಒಂದು 17 ವರ್ಷಗಳಿಂದ ಅವರು 2ನೇ ಹೆಂಡತಿಯ ಜೊತೆಗೆ ವಾಸ ಮಾಡ್ತಾಯಿದ್ರು ಈ ಮನೆಯಲ್ಲಿ ಬಾಡಿಗೆಗಿದ್ರು ಅವರು. ಪತ್ನಿ ಸಮೇತ ಕ್ರೈಸ್ತ ಧರ್ಮಕ್ಕೆ ಚಿನ್ನಯ್ಯ ಮತಾಂತರ. ಮಂಡ್ಯದಲ್ಲಿ ಹಿಂದುವಾಗಿ ಹುಟ್ಟಿದ ಚಿನ್ನಯ್ಯ ಹುಟ್ಟೂರಿನಲ್ಲಿ ಮೊದಲ ಮದುವೆ ಸಹ ಆಗಿದ್ದ. ಆ ಬಳಿಕ ಧರ್ಮಸ್ಥಳಕ್ಕೆ ಹೋಗಿದ್ದ ಮಾಸ್ಕ್ ಮ್ಯಾನ್ 2ನೇ ಮದುವೆಯಾಗಿ ತಮಿಳುನಾಡಿಗೆ ಪಲಾಯನ ಮಾಡಿದ್ದ. ಚಿಕ್ಕರಸಂಪಾಳ್ಯಕ್ಕೆ ಹೋದ ಚಿನ್ನಯ್ಯ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಸಹ ಆಗಿದ್ದಾನೆ. ಚಿನ್ನಯ್ಯ ಅವರು ಇದ್ದಂಥ ಸಿಂಗರಿಸನಪಾಳ್ಯ, ಆ ಒಂದು ಊರಿಗೆ ನಾವು ಬಂದಿದ್ದೀವಿ. ಈ ಊರಿನಲ್ಲಿ ಬಹುತೇಕ ಜನ ಕ್ರೈಸ್ತ ಮಿಷನರಿಗಳಿಗೆ ಒಳಗಾಗಿ ಹಿಂದೂ ಧರ್ಮವನ್ನು ಬಿಟ್ಟು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗಿದ್ದಾರೆ. ಈ ಊರಿನ ಎದುರೇನೆ ಒಂದು ನೋಡಿ ಚರ್ಚ್ ಇದೆ. ಈ ಚರ್ಚ್ಗೆ ಪ್ರತಿದಿನವೂ ಕೂಡ ಈ ಚಿನ್ನಯ್ಯ ಅನ್ನೋರಿದ್ದಾನಲ್ಲ, ಆತ ಬರ್ತಾ ಇದ್ದ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಲಭ್ಯ ಆಗಿದೆ. ನನ್ನ ಗಂಡ ಒಳ್ಳೆಯವನು, ಯಾರೋ ತಲೆ ಕೆಡಿಸಿದ್ದಾರೆ. ರಿಪಬ್ಲಿಕ್ ಮುಂದೆ ಚಿನ್ನಯ್ಯನ 2ನೇ ಪತ್ನಿ ಕಣ್ಣೀರು. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದಾಗಿ ಬುರುಡೆಯನ್ನ ಬಿಟ್ಟಿದ್ದ ಚಿನ್ನಯ್ಯನ ಬುಡಕ್ಕೆ SIT ಅಧಿಕಾರಿಗಳು ಬಿಸಿ ನೀರು ಕಾಯಿಸ್ತಾ ಇದ್ದಾರೆ. ಆದರೆ ಅತ್ತ ನನ್ನ ಗಂಡ ಅಮಾಯಕ ಸ್ವಾಮಿ ಅಂತ 2ನೇ ಪತ್ನಿ ಕಣ್ಣೀರು ಹಾಕ್ತಿದ್ದಾಳೆ. ಹೌದು, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ ಮಾಸ್ಕ್ ಮ್ಯಾನ್ 2ನೇ ಪತ್ನಿ, ನನ್ನ ಗಂಡ ಒಳ್ಳೆಯವನು, ಯಾಕೆ ಈ ರೀತಿ ಮಾಡ್ತಾ ಇದ್ದಾನೆ ಗೊತ್ತಿಲ್ಲ, ಮಂಜುನಾಥ ಸ್ವಾಮಿಯೇ ನನ್ನ ಗಂಡನಿಗೆ ದಾರಿ ತೋರಿಸ್ತಾನೆ ಅಂತ ಅವಲತ್ತುಕೊಂಡಿದ್ಲು. ನಮಗೆ ತುಂಬ ಕಷ್ಟ ಐತೆ ಸರ್. ಅವ್ರು ಎಲ್ಲಿದ್ದಾರೆ ಏನಂತ ನಮ್ಗೆ ಗೊತ್ತಿಲ್ಲ. ಅದನ್ನು ಸೆಲ್ಲಲ್ಲಿ ಟಿ ವಿಯಲ್ಲಿ ನೋಡ್ಕೊಂಡೆ ತುಂಬ ಜನ ಹೇಳ್ತಾರೆ, ಅದೇ ನೋಡ್ಕೊಂಡೆ ನಮಗೆ ಇದಾಯಿತು ಸರ್. ಏನು ಮಾಡೋದಂತೆ ನಮ್ಗೆ ಗೊತ್ತಿಲ್ಲ ಸರ್. ಅವ್ರು ಹೆಂಗೆ ಹೋದ್ರು ಏನು ಗೊತ್ತಿಲ್ಲ ಸರ್. ಅದರ ಕೆಲ್ಸಕ್ಕೆ ಹೋಯ್ತೀನಂತ ಹೋದ್ರು. ಒಂದು 7 ಇರುವಾಗ ಕೆಲ್ಸಕ್ಕೆ ಹೋಯ್ತೀನಿ ಅಂತ ಯಾವಾಗಲೂ ಹೋಯ್ತಾರೆ ಸರ್. ಹೋದ್ರೆ ತಂಗಲ್ ಕೆಲಸ ಮಾಡ್ತಾರೆ ಅಲ್ಲಿ 1 ತಿಂಗಳು 1.5 ತಿಂಗಳು ತಂಗಲ್ ಕೆಲಸ ಮಾಡಿಕೊಂಡೆ ಮತ್ತೆ ಮನೆಗೆ ಬರ್ತಾರೆ. 2 ದಿನ ಇರ್ತಾರೆ ಮತ್ತೆ ಹೋಯ್ತಾರೆ. ಹಂಗೆ ಹೋದ್ರು. ಹೋದ್ಮೇಲೆ ಕೇಳಿದ್ರಲ್ಲ, ಅತ್ತ ಮಾಡಬಾರದ ಕೆಲಸ ಮಾಡಿ ಚಿನ್ನಯ್ಯ ಪೊಲೀಸರ ಕೈಗೆ ಸಿಕ್ಕಿಬಿದ್ರೆ ಇತ್ತ ನನ್ನ ಗಂಡ ಅಮಾಯಕ ಸ್ವಾಮಿ ಅಂತ ಪತ್ನಿ ಕಣ್ಣೀರು ಹಾಕ್ತಿದ್ದಾಳೆ. ಬುರುಡೆ ಗ್ಯಾಂಗ್ನ ಮೋಸದ ಬಲಿಯೊಳಗೆ ಸಿಲುಕಿದ ಚಿನ್ನಯ್ಯ ಇದೀಗ ಜೈಲು ಪಾಲಾದ್ರೆ ಈ ಹೆಣ್ಮಗಳ ಜೀವನ ಕಾಪಾಡೋದು ಯಾರು? ಧರ್ಮಸ್ಥಳದ ಆ ಮಂಜುನಾಥ ಸ್ವಾಮಿಯೇ ಈ ಕುಟುಂಬವನ್ನ ಕಾಪಾಡಬೇಕಿದೆ. ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ರಿಪೋರ್ಟ್ ನೋಡಬೇಕಾದ್ರೆ ನೀವೊಂದು ದೃಶ್ಯಾವಳಿಯನ್ನು ಸೂಕ್ಷ್ಮವಾಗಿ ಗಮನಿಸಿದ್ರ ಅಂತ ಭಾವಿಸ್ತೇನೆ. ಆಕೆ ದೇವರಿಗೆ ಕೈ ಮುಗಿತಾ ಇದ್ಲು, ದೇವರ ಮುಂದೆ ದೀಪವನ್ನು ಹಚ್ಚಿಟ್ಟಿದ್ಲು. ಆಕೆ ಗೊತ್ತೇ ಇಲ್ಲ ತನ್ನ ಗಂಡ ಹೊರಗಡೆ ಏನು ಮಾಡ್ತಿದ್ದಾನೆ ಅಂತ. ಮನೆ ಒಳಗಡೆ ನೋಡಿ, ಆ ದೇವರ ಫೋಟೋವನ್ನು ನೀವು ನೋಡ್ತಾ ಇದ್ದೀರಿ. ಆಕೆ ದಿನನಿತ್ಯ ಪೂಜೆಯನ್ನು ಮಾಡ್ತಾಳೆ. ಆದರೆ ಅಕ್ಕಪಕ್ಕದ ಮನೆಯವರನ್ನು ವಿಚಾರಿಸಿದಾಗ ಇಲ್ಲ, ಅವನು ಮತಾಂತರಗೊಂಡಿದ್ದಾನೆ, ಕ್ರಿಶ್ಚಿಯನ್ ಆಗಿ ಆತ ಮತಾಂತರವಾಗಿದ್ದಾನೆ, ಪ್ರತಿ ಭಾನುವಾರ ಚರ್ಚ್ಗೆ ಹೋಗ್ತಾನೆ, ನಾವೇ ಕಣ್ಣಾರ ನೋಡಿದ್ದೀವಿ ಅಂತ ಅಕ್ಕಪಕ್ಕದವ್ರು ನೋಡಿದವ್ರು ಹೇಳ್ತಾರೆ. ಆಗ ಈ ಮನೇಲಿದ್ದಂಥ ಫೋಟೋ ಅಕ್ಕಪಕ್ಕದವ್ರು ಹೇಳಿದಂಥ ವಿಚಾರಗಳಿಗೆ ಎಲ್ಲೋ ಒಂದು ಕಡೆ ಲಿಂಕ್ ಸಿಗುತ್ತೆ. ಪತ್ನಿ ಈಗಲೂ ಹೇಳ್ತಾಳೆ, ಇಲ್ಲ ಇಲ್ಲ ಆ ಥರ ಏನಿಲ್ಲ ಅಂತೇಳಿ. ಆದರೆ ಗಂಡ ಮನೆಯಿಂದ ಹೊರಗಡೆ ಹೋದಾಗ ಆತ ಏನು ಮಾಡ್ತಾನೆ ಅನ್ನೋದು ಹೆಂಡತಿಗೆ ಗೊತ್ತಾಗೋದಿಲ್ಲ. ಹೇಗೆ ಗೊತ್ತಾಗೋದಕ್ಕೆ ಸಾಧ್ಯ? ಪಾಪ ನೋಡಿ, ಅಮಾಯಕಿ ಇವತ್ತು ಗಂಡ ಮನೆಗೆ ವಾಪಸ್ ಬರ್ತಾನೆ ಅಂತೇಳಿ ಕಾಯ್ಕೊಂಡು ಕಣ್ಣೀರು ಹಾಕ್ತಿದ್ದಾರೆ. ಆ ಮಂಜುನಾಥನೇ ಆತನಿಗೆ ಕರುಣೆ ತೋರಿಸ್ಬೇಕು, ದಾರಿ ತೋರಿಸ್ಬೇಕು ಅಂತ ಕಣ್ಣೀರು ಹಾಕ್ತಿದ್ದಾರೆ. ನೋಡಬೇಕು ಏನಾಗುತ್ತೆ ಅಂತೇಳಿ. ಆದರೆ ಇದೆಲ್ಲದರ ನಡುವೆ ಮುಖಕ್ಕೆ ಮಾಸ್ಕನ್ನು ಹಾಕಿಕೊಂಡು ಬಂದು ನೂರಾರು ಶವಗಳನ್ನು ಹೊತ್ತಿಟ್ಟಿದ್ದೀನಿ, ನಾನೆಲ್ಲ ಜಾಗವನ್ನು ತೋರಿಸ್ತೀನಿ, ಅಲ್ಲಿ ನೀವು ಮಣ್ಣು ತೆಗೆದು ನೋಡಿ, ಅಲ್ಲಿ ನಿಮಗೆ ಅಸ್ಥಿಪಂಜರ ಸಿಗುತ್ತೆ ಅಂಥೇಳಿ ಇದು ಯಾವುದೋ ಒಂದು ಬುರುಡೆ ತಂದು ಅದನ್ನು ಕೊಟ್ಟು ಬುರುಡೆ ಬಿಟ್ಟಿದ್ದ. ಎಲ್ಲಪ್ಪ ಬುರುಡೆ ತಂದು ಜಾಗ ತೋರ್ಸಪ್ಪ ಅಂತ SIT ಅವ್ರು ಕೇಳಿದ್ರೆ ಗೊತ್ತಿಲ್ಲ.
ಯಾರು ಕೊಟ್ರಪ್ಪ ಗೊತ್ತಿಲ್ಲ. ಈಗ SIT ಏನು ಸುಮ್ಮನೆ ಕೂರುತ್ತಾ? ಬೇಕಾದಂಥ ಇನ್ಫಾರ್ಮೇಷನ್ಗಳನ್ನೆಲ್ಲವನ್ನು ಕೂಡ ಕಲೆ ಹಾಕಿರುತ್ತೆ. ಯಾಕಂದರೆ ಅಲ್ಲಿ SIT ಟೀಮ್ನಲ್ಲಿರುವಂಥ ಅಧಿಕಾರಿಗಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಜಿತೇಂದ್ರ ದಯಾಮ್ ಅವ್ರ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಇತ್ತೀಚೆಗೆ ಒಂದು ನಕ್ಸಲರ ಎನ್ಕೌಂಟರ್ ಆಯಿತು, ಗೊತ್ತಲ್ವಾ? ಜಿತೇಂದ್ರ ದಯಾಮ್ ಅವರು ನೆನಪಿರಬೇಕು. ಪ್ರಣಬ್ ಮೊಹಂತಿ ಅವರು ಆಫೀಸರ್, ಖಡಕ್ ಆಫೀಸರ್. MN ಅನುಚೇತ್ ಅವರು ಈಗ ಫಾರಿನ್ಗೆ ಹೋಗಿದ್ದಾರೆ ಕೆಲಸದ ನಿಮಿತ್ತ. ಅದು ಮುಂಚೆನೇ ಪ್ಲಾನ್ ಆಗಿತ್ತು, ಹೋಗಿದ್ದಾರೆ. ಅವರು ಕೂಡ ಅವರ ಕಾರ್ಯಕ್ಷಮತೆ, ಅವರ ಹಿಸ್ಟ್ರಿಯನ್ನು ತೆಗೆದಾಗ, ಟ್ರ್ಯಾಕ್ ರೆಕಾರ್ಡನ್ನು ತೆಗೆದಾಗ, ಅವರ ಇನ್ವೆಸ್ಟಿಗೇಷನ್ ಆ್ಯಂಗಲ್ಗಳಿದಾವಲ್ಲ, ತುಂಬ ಜನ ಮೆಚ್ಚಿಕೊಡಿದ್ರು. ತುಂಬ ಕೇಸ್ಗಳು ಪತ್ತೆ ಆಗಿದೆ. ಆದರೆ ಈಗ ಇದೆಯಲ್ಲ, ಈಗ ಒಂದು ಆರೋಪ ಕೇಳಿ ಬರ್ತಾ ಇದೆಯಲ್ಲ, ಮುಸುಕುದಾರಿ ವ್ಯಕ್ತಿ ನನ್ನನ್ನು ಜೈಲಿಗೆ ಕಳಿಸ್ಬಿಡಿ, ದಯವಿಟ್ಟು ನನ್ನ ಆಚಕನೆ ಮಾತ್ರ ಬಿಡಬೇಡಿ, ನನ್ನ ಜೀವ ಕಂಟಕ ಇದೆ ಅಂತ ಹೇಳ್ಕೊಳ್ತಿದ್ದಾನಂತೆ. ಯಾಕೆ ಆ ಥರ ಹೇಳ್ತಿದ್ದಾನೆ? ಈ ರಿಪೋರ್ಟ್ ನೋಡಿ. ಬುರುಡೆ ಮ್ಯಾನ್ ಜೀವಕ್ಕೆ ಇದೆಯಂತೆ ಆಪತ್ತು. SIT ಅಧಿಕಾರಿಗಳ ಮುಂದೆ ಚಿನ್ನಯ್ಯನ ಗೋಳಾಟ. ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಅಂತಾರಲ್ಲ, ಹಾಗಾಗಿದೆ ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯ್ಯನ ಸದ್ಯದ ಪರಿಸ್ಥಿತಿ. ಹಣದ ಆಮಿಷಕ್ಕೆ ಬಲಿಯಾಗಿ ಧರ್ಮಸ್ಥಳ ಶ್ರೀ ಕ್ಷೇತ್ರದ ವಿರುದ್ಧ ಸುಳ್ಳಿನ ಸರಮಾಲೆಯನ್ನೇ ಕಟ್ಟಿದ್ದ ಬುರುಡೆಗೆ ಹಾಗೂ ಬುರುಡೆ ಮ್ಯಾನ್ಗೆ ಇದೀಗ ಭೂಮಿಯೇ ಬಾಯ್ಬಿಟ್ಟಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. SIT ಅಧಿಕಾರಿಗಳ ಮುಂದೆ ಮುಸುಕುಧಾರಿ ಒಂದೊಂದೇ ಸತ್ಯಗಳನ್ನ ಇದೀಗ ಹೊರ ಹಾಕ್ತಾ ಇದ್ದಾನೆ. ಹೌದು, SITಯಿಂದ 17 ಗುಂಡಿಗಳನ್ನ ತೋಡಿಸಿ 3 ಮತ್ತೊಂದು ಮೂಳೆಗಳನ್ನ ನೀಡಿದ ಚಿನ್ನಯ್ಯನಿಗೆ ಇದೀಗ ಭಯ ಕಾಡ್ತಾ ಇದೆಯಂತೆ. ನನ್ನ ಬೇಕಿದ್ರೆ ಜೈಲಿಗೆ ಹಾಕಿಬಿಡಿ, ಆದ್ರೆ ವಾಪಸ್ ಮಾತ್ರ ಮನೆಗೆ ಮಾತ್ರ ಕಳಿಸ್ಬೇಡಿ, ನಿಮ್ಮ ದಮ್ಮಯ್ಯ ಅಂತ ಚಿನ್ನಯ್ಯ SIT ಅಧಿಕಾರಿಗಳ ಕಾಲು ಹಿಡಿದುಕೊಂಡು ಬೇಡ್ತಾ ಇದ್ದಾನಂತೆ. ಬುರುಡೆ ಗ್ಯಾಂಗ್ ವಿರುದ್ಧ ಮುಗಿಬಿದ್ನ ಮಾಸ್ಕ್ ಮ್ಯಾನ್. ಮಹೇಶ್ ಶೆಟ್ಟಿ ತಿಮುರುಡಿಯ ಬುರುಡೆ ಗ್ಯಾಂಗ್ ಮಾತು ನಂಬಿ ಧರ್ಮಸ್ಥಳದ ವಿರುದ್ಧ ಬುರುಡೆ ಕತೆ ಕಟ್ಟಿದ್ದ ಚಿನ್ನಯ್ಯನಿಗೆ ಇದೀಗ ಅದೇ ಗ್ಯಾಂಗ್ನಿಂದಲೇ ಜೀವ ಭಯ ಇದೆಯಂತೆ. ಬುರುಡೆ ಗ್ಯಾಂಗ್ನಿಂದ ನಾನು ಮಾನಸಿಕ ಕಿರುಕುಳಕ್ಕೆ ಒಳಗಾಗಿದ್ದೇನೆ ಅಂತ SIT ಅಧಿಕಾರಿಗಳ ಮುಂದೆ ಚಿನ್ನಯ್ಯ ಅಳಲು ತೋಡಿಕೊಂಡಿದ್ದು, ಜೈಲಿಗೆ ಕಳುಹಿಸಿದ್ರೆ ಮಾತ್ರ ಬಚಾವಾಗ್ತೇನೆ ಅಂತ ಕಣ್ಣೀರು ಹಾಕ್ತಿದ್ದಾನಂತೆ. ಚಿನ್ನಯ್ಯ ಮಾತ್ರವಲ್ಲ, ಆತನ 2ನೇ ಪತ್ನಿ ಮಲ್ಲಿಗೆ ಸಹ ನನ್ನ ಗಂಡನನ್ನ ಉಳಿಸಿಕೊಡಿ ಅಂತ ಕಣ್ಣೀರು ಹಾಕಿದ್ದಾರೆ. ನನ್ನ ಪತಿ ಚಿನ್ನಯ್ಯ ಜೀವಕ್ಕೆ ಅಪಾಯವಿದೆ, ಸುರಕ್ಷಿತವಾಗಿ ಮನೆಗೆ ಬಂದರೆ ಸಾಕು ಅಂತ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತನಾಡಿದ್ದಾರೆ. ದೇವ್ರಂಗ ಮತ್ತೆ ನಾನು ಇನ್ನೊಂದು ಜನ್ಮ ಹುಟ್ಟಬೇಕಾದ್ರೂ ಅವರೇ ನನ್ನ ಗಂಡನಾಗ ಸಿಕ್ಕಬೇಕಂತ ನನ್ನ ದೇವರನ್ನ ಪ್ರಾರ್ಥನೆ ಮಾಡ್ತಾರೆ. ಅದು ಅವ್ರ ಮೋಸ, ಅವ್ರ ಪೊಯ್ಗಾರ, ಯಾರು ದುಡ್ಡು ಕಾಸಿಗೆ ಎದಕ್ಕೂ ಅವ್ರು ಆಸೆ ಪಡೋದಿಲ್ಲ ಸರ್. ಎದಕ್ಕೂ ಅವ್ರ ಆಸೆನೇ ಇರೋದಿಲ್ಲ. ಅದು ಏನು ಮಾಡೋದಂತೆ ನಮ್ಗೆ ಗೊತ್ತಿಲ್ಲ ಸರ್. ಆದರೆ ಅವ್ರು ಬರಬೇಕು, ಅವ್ರಿಗೆ ಏನು ಆಗಬಾರ್ದು, ಅವ್ರು ಬರಬೇಕು, ಅವ್ರ ಜೊತೆಲಿ ಮತ್ತೆ ನಾವು ಜೀವನ ಮಾಡಬೇಕಂತ ದೇವ್ರನ್ನೇ ನಾನು ಕೇಳ್ಕೊಂಡು ಕೂತಿದ್ದೀನಿ. ಎಷ್ಟು ದಿನ ವಿಟ್ನೆಸ್ ಪ್ರೊಡಕ್ಷನ್ ಕಾಯ್ದೆಯಡಿ ಸೇಫ್ ಆಗಿದ್ದ ಚಿನ್ನಯ್ಯನ ಮುಖವಾಡ ಇದೀಗ ಕಳಚಿ ಬಿದ್ದಿದೆ. ಎಷ್ಟು ದಿನ ಏನ್ ಮಾಡಬೇಕು, ಯಾವೆಲ್ಲ ಜಾಗದಲ್ಲಿ ಗುಂಡಿ ತೆಗೆಸಬೇಕು ಅಂತೆಲ್ಲ ಗೈಡ್ ಮಾಡಿದ್ದ ಬುರುಡೆ ಗ್ಯಾಂಗ್ಗೆ ಈಗ ಚಿನ್ನಯ್ಯನಿಗೆ ಮಗ್ಗಲ ಮುಳ್ಳಾಗಿದ್ದು, ಮಾಸ್ಕ್ ಮ್ಯಾನ್ ಸ್ಥಿತಿ ಅತ್ತ ದರಿ ಇತ್ತ ಪುಲಿ ಎನ್ನುವಂತಾಗಿದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಯೂಟ್ಯೂಬರ್ ಸಮೀರ್ ಮಂಗಳೂರಲ್ಲಿ, ಅದರಲ್ಲೂ ಬೆಳ್ತಂಗಡಿಯಲ್ಲಿ ತುಂಬ ಶೆಕೆ ಅಂತೇಳಿ ನಿನ್ನೆ ಸ್ಪೆಕ್ಸ್ ಹಾಕ್ಕೊಂಡು ಬಂದಂಥ ಪರಿ ಇವತ್ತು ಬೆವರು ಇಳಿಸಿದ್ದಾರೆ. ನಿಜವಾದ ಶೆಕೆ ಏನು ಅಂತೇಳಿ SIT ಅವರು ತೋರಿಸ್ತಾ ಇದ್ದಾರೆ. ಸ್ಪೆಕ್ಸ್ ಹಾಕ್ಕೊಂಡು ಒಳಗಡೆ ಹೋಗೋದಲ್ಲ, ಅದಕ್ಕೂ ಕೂಡ ಲೆಕ್ಕ ಕೆಲೆ ಕೇಳ್ತಾರೆ, ಬರೆದಿಟ್ಕೊಳ್ಳಿ. ಇಷ್ಟೊತ್ತವರೆಗೂ ಕೂಡ ಡ್ರಿಲ್ ನಡೀತಾ ಇದೆ ಅಂತಂದರೆ SIT ಯಾವುದೋ ಒಂದು ಮೂಲದ ಹಿಂದೆ ಬಿದ್ದಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹೇಗಪ್ಪ ನಿನ್ನ ಆದಾಯ 2025ರಿಂದ ಇಲ್ಲಿವರೆಗೂ ಕೂಡ ನಿನ್ನ ಆದಾಯದಲ್ಲಿ ಏರಿಕೆ ಕಂಡಿದೆಯಲ್ಲ, ಲೆಕ್ಕ ಏನಿದೆ? ಯೂಟ್ಯೂಬಿಂದ ಬಂದಿದೆ ಸ್ವಾಮಿ ಅಂತಂದಾಗ ಹೌದಾ, ಜೊತೆಗೆ ಯೂಟ್ಯೂಬಿಂದ ಎಷ್ಟು ಬಂದಿದೆ ಅಂತೇಳಿ ಅದು ಕೂಡ ಲೆಕ್ಕ, ರೆಕಾರ್ಡ್ ಸಿಕ್ಬಿಡ್ತದೆ, ಏನು ದೊಡ್ಡ ವಿಚಾರ ಅಲ್ಲ. ಆದರೆ ಬೇರೆದೆಲ್ಲ ಅಕೌಂಟ್ಗಳು, ಟ್ರಾನ್ಸಾಕ್ಷನ್ಗಳು ಇದೆಲ್ಲ ಪತ್ತೆ ಹಚ್ತಾರೆ. ಇದ್ದರೆ ಒಂದು ವೇಳೆ, ಇಲ್ಲ ಅಂತಾರೆ ಓಕೆ. ಈಗ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ ಇನ್ನೂ ಕೂಡ ಡ್ರಿಲ್ ಮುಂದುವರೆದಿದೆ. ಸಾಕಷ್ಟು ಪ್ರಶ್ನೆಗಳನ್ನು SIT ಮಾಡ್ತಾ ಇದೆ. ನಿನಗೆ AI ವಿಡಿಯೋ ಮಾಡೋದಕ್ಕೆ ಯಾರು ಹೇಳಿದ್ರು, ಯಾರು ಮಾಹಿತಿ ಕೊಟ್ಟರು, ಮುಸುಕುದಾರಿ ವ್ಯಕ್ತಿ ಜೊತೆ ನೀವೇನಾದರೂ ಮಾತಾಡಿದ್ರಾ, ಎಲ್ಲಿ ಮಾತಾಡಿದ್ರಿ,
ಹೇಗೆ ಕಾಂಟ್ಯಾಕ್ಟು, ನೀವ್ಯಾಕೆ ಇಲ್ಲಿ ಬಂದಿದ್ದೀರಿ, ಬೆಳ್ತಂಗಡಿಯಲ್ಲಿ ಉಜಿರೆನಲ್ಲಿ ಏನು ಮಾಡ್ತಾಯಿದ್ರಿ ಇಷ್ಟು ದಿನ, ಎಲ್ಲಿಂದ ಎಲ್ಲೆಲ್ಲಿ ಓಡಾಡಿದ್ರಿ, ಯಾರೆಲ್ಲ ಕಾಂಟ್ಯಾಕ್ಟಲ್ಲಿದ್ದರು, ನಿಮ್ಮ ಅಕೌಂಟಲ್ಲಿ ಎಷ್ಟಿದೆ, ನಿಮ್ಮ ಅಕೌಂಟ್ ಡೀಟೇಲ್ಸ್ ಕೊಡಿ, 1 ವರ್ಷದ ಟ್ರಾನ್ಸಾಕ್ಷನ್ ಕೊಡಿ, ಇದೆಲ್ಲ ಲೆಕ್ಕಗಳನ್ನು ಕೇಳ್ತಾ ಇರುತ್ತೆ. ಇಷ್ಟೊತ್ತಿಗೆಲ್ಲ ಮುಗ್ದೋಗ್ಬೇಕಾಗಿತ್ತು, ಆದರೆ ಇನ್ನೂ ಮುಗ್ದಿಲ್ಲ ಅನ್ನೋದು ನಮಗೆ ಸಿಗ್ತಾ ಇರುವಂಥ ಮಾಹಿತಿ. ಅಂದರೆ ಯಾವುದೋ ಒಂದು ಮೂಲವನ್ನು ಇಟ್ಟುಕೊಂಡು ಕೂತಿದೆ ಅನ್ನೋದು ನಮಗೆ ಸಿಗ್ತಾ ಇರುವಂಥ ಮಾಹಿತಿ. ಏನಿರ್ಬೋದು? ಇವತ್ತು ನಡೆಸಿರುವಂಥ ಡ್ರಿಲ್ ಸಮೀರ್ಗೆ ಬೆವನೀರು ಇಳಿಯುವಂತೆ ಮಾಡಿದೆ. ಈ ರಿಪೋರ್ಟ್ ನೋಡ್ಕೊಂಬಂದು. ಯೂಟ್ಯೂಬರ್ ಸಮೀರ್ಗೆ ಪೊಲೀಸರ ಡ್ರಿಲ್. ದೂತನ ಆದಾಯದ ಮೇಲೆ ಇಡಿ ಕಣ್ಣು. ಯೂಟ್ಯೂಬ್ನಲ್ಲಿ ಬಾಯಿಗೆ ಬಂದಂತೆ ವಿಡಿಯೋ ಮಾಡುತ್ತಾ ಧಾರ್ಮಿಕ ಕ್ಷೇತ್ರಗಳ ವಿರುದ್ಧ ನಾಲಿಗೆ ಹರಿಬಿಡುತ್ತಿದ್ದ ಯೂಟ್ಯೂಬರ್ ಸಮೀರ್ಗೆ ಸಂಕಷ್ಟ ಶುರುವಾಗಿದೆ. ಸಮೀರ್ ಆದಾಯದ ಮೂಲದ ಮೇಲೆ ಇಡಿ ಕಣ್ಣು ಬಿದ್ದಿದೆ. ಹಣದ ದಾಖಲೆಗಳನ್ನ ಕೇಳಲು ಸಿದ್ಧತೆ ನಡೆಯುತ್ತಿದೆ. ಬೆಳ್ತಂಗಡಿ ಠಾಣೆಯಲ್ಲಿ ಸಮೀರ್ಗೆ ಡ್ರಿಲ್. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಹಾಗೂ ಆದಾಯದ ಮೂಲವನ್ನ ಬೆಳ್ತಂಗಡಿ ಪೊಲೀಸರು ಕೆದಕುತ್ತಿದ್ದಾರೆ. ಠಾಣೆಯಲ್ಲಿ ದೂತನಿಗೆ ಪೊಲೀಸರು ಸಖತ್ ಡ್ರಿಲ್ ನಡೆಸಿದ್ದಾರೆ. ಯೂಟ್ಯೂಬ್ ಆದಾಯದ ದಾಖಲೆ ನೀಡುವಂತೆ ಸೂಚನೆ ನೀಡಿದ್ದಾರೆ. ಇನ್ನು ಎಫ್ಎಸ್ಎಲ್ ಅಧಿಕಾರಿಗಳ ಸಮ್ಮುಖದಲ್ಲಿ ಕೂಡ ದೂತನಿಗೆ ವಿಚಾರಣೆ ನಡೆಸಲಾಗ್ತಿದೆ. ಅಧಿಕಾರಿಗಳಾದ ಸುಮನ್, ಅರ್ಪಿತಾ ಕೇಳಿದ ಸಾಲು ಪ್ರಶ್ನೆಗಳಿಗೆ ಸಮೀರ್ ಬೆವತು ಹೋಗಿದ್ದಾನೆ. ಉತ್ತರ ನೀಡಲಾಗದೆ ಕಂಗಾಲಾಗಿದ್ದಾನೆ. ತನಿಖಾಧಿಕಾರಿಗಳ ಸಾಲು ಪ್ರಶ್ನೆಗಳಿಗೆ ಯೂಟ್ಯೂಬರ್ ಸಮೀರ್ ಕಂಗಾಲಾಗಿದ್ದಾನೆ. ಎಐ ವಿಡಿಯೋ ಮಾಡಿದ ಉದ್ದೇಶವೇನು? ಎಐ ವಿಡಿಯೋದಿಂದ ಹಣಕಾಸಿನ ಲಾಭ ಆಗಿದ್ಯಾ ಅಂತ ಪ್ರಶ್ನೆ ಮಾಡಲಾಗಿದೆ. ಅಲ್ಲದೆ ನೀನೊಬ್ನೇ ಯೂಟ್ಯೂಬ್ ಚಾನೆಲ್ ಅನ್ನ ಆರಂಭಿಸಿದ್ಯಾ? ಚಾನೆಲ್ ಹಿಂದೆ ಬೇರೆ ಯಾರಾದ್ರೂ ಜೊತೆಗಿದ್ದಾರಾ? ಚಾನೆಲ್ಗೆ ಸಂಬಂಧಿಸಿದ ಆಡ್ಸೆನ್ಸ್ ಯಾರ ಹೆಸರಲ್ಲಿದೆ ಅನ್ನೋ ಬಗ್ಗೆ ಪ್ರಶ್ನೆ ಮಾಡಲಾಗಿದೆ. ತಿಂಗಳಿಗೆ ಸರಾಸರಿ ಎಷ್ಟು ಆದಾಯ ಬರುತ್ತದೆ? ರಾಜಕೀಯ, ಸಾಮಾಜಿಕ ಸಂಘಟನೆಗಳು ನಿಮಗೆ ಹಣ ನೀಡಿದೆ ಅಂತ ಗುಮಾನಿಯನ್ನು ಕೂಡ ವ್ಯಕ್ತಪಡಿಸಲಾಗಿದೆ. ಅಷ್ಟೇ ಅಲ್ಲ, ಹೆಚ್ಚಿನ ಆದಾಯಕ್ಕಾಗಿ ಸುಳ್ಳು ವಿಷಯ ಹಂಚಲಾಗಿದೆಯಾ? 3ನೇ ವ್ಯಕ್ತಿಯಿಂದ ಸಮೀರ್ಗೆ ಹಣ ಸಂದಾಯದ ಬಗ್ಗೆ ಕೂಡ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಸಮೀರ್ ವಿರುದ್ಧ ಅಸಲಿ ಆಟ ಶುರುವಾಗಿದೆ. ಪಕ್ಕ ಸಾಕ್ಷ್ಯ ಕೊಡದಿದ್ರೆ ದೂತ ಲಾಕ್ ಆಗೋದು ಪಕ್ಕ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಒಂದು ಕಡೆ SIT ಅಧಿಕಾರಿಗಳು ಬುರ್ಡೆ ಗ್ಯಾಂಗ್ನ ಹಿಂದೆ ಬಿದ್ದಿದ್ರೆ, ಮತ್ತೊಂದು ಕಡೆ ರಾಜಕೀಯ ಮೇಲಾಟವೂ ಕೂಡ ಜೋರಾಗಿ ನಡೀತಾ ಇದೆ. ಈಗ ಕಾಂಗ್ರೆಸ್ ಶಾಸಕರೇ NIA ತನಿಖೆಗೆ ಆಗ್ರಹಿಸ್ತಿದ್ದಾರೆ. ಯಾಕೆ? ಈ ರಿಪೋರ್ಟ್ ನೋಡಿ. ರಾಜಕೀಯ ಅಖಾಡದಲ್ಲಿ ಧರ್ಮಸ್ಥಳ ದಂಗಲ್. ಧರ್ಮಸ್ಥಳದ ತನಿಖೆಗೆ ಅಖಾಡ ಕಿಳಿಯುತ್ತಾ NIA. ಧರ್ಮಸ್ಥಳ ಸಮಾಧಿ ಕೇಸ್ನಲ್ಲಿ ಬುರುಡೆ ಗ್ಯಾಂಗ್ನ ಮುಖವಾಡ ಕಳಚಿ ಬಿದ್ದಿದೆ. ಮಹೇಶ್ ಶೆಟ್ಟಿ ತಿಮುರೋಡಿ ಬೇಲ್ ಮೇಲೆ ಹೊರಬಂದಿದ್ರೆ ಸಮೀರ್ ಕಂಬಿ ಎಣಿಸೋ ಸ್ಥಿತಿಯಲ್ಲಿದ್ದಾನೆ. ಅತ್ತ ಗಿರೀಶ್ ಮಟ್ಟಣ್ಣನವರ್ ತಮ್ಮ ಸರದಿ ಯಾವಾಗ ಎಂದು ಕಾಯುತ್ತಿದ್ದಾರೆ. ಈ ನಡುವೆ ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರದ ಹಿಂದೆ ಮತಾಂತರದ ಮಸಲತ್ತಿನ ಜಾಲವು ಬೆಳಕಿಗೆ ಬರ್ತಿದೆ. ಇನ್ನು ಚಿನ್ನಯ್ಯ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ನೀಡಿದ್ದ ತಲೆಬುರುಡೆ ಯಾವುದು ಅನ್ನೋ ಸತ್ಯವೂ ಬಯಲಾಗಿದೆ. ಚೆನ್ನಯ್ಯ ಮೆಡಿಕಲ್ ಸೆಂಟರ್ನಿಂದ ತಂದಿದ್ದ 40 ವರ್ಷದ ಹಳೆ ಬುರುಡೆಯನ್ನ ಕೋರ್ಟ್ಗೆ ನೀಡಿದ್ದು ಎಂದು SITಗೆ ತಜ್ಞರು ಮಾಹಿತಿ ನೀಡಿದ್ದಾರೆ. ಈ ಬುರುಡೆಗೆ ಮೆಡಿಕಲ್ ಸೆಂಟರ್ನಲ್ಲಿ ವಾರ್ನಿಷ್ ಪೈಂಟ್ ಬೆಳೆದಿದ್ದರು ಎಂದು ವಿಚಾರಣೆಯ ಸಂದರ್ಭದಲ್ಲಿ SITಗೆ ವೈದ್ಯರು ಮಾಹಿತಿ ನೀಡಿದ್ದಾರೆ.
ಧರ್ಮಸ್ಥಳ ಷಡ್ಯಂತ್ರದ ಹಿಂದೆ ರಾಷ್ಟ್ರೀಯ ಮಟ್ಟದಲ್ಲಿ ಪಿತೂರಿ ನಡೆದಿದ್ದು, ಹೀಗಾಗಿ ಎಸ್ಐಟಿ ಜೊತೆ ಎನ್ಐಎ ತನಿಖೆ ಸಹ ನಡೆಯಲಿ ಎಂದು ಬಿಜೆಪಿ ನಾಯಕರು ಆಗ್ರಹಿಸುತ್ತಿದ್ದಾರೆ. ವಿಶೇಷ ಅಂದರೆ ಬಿಜೆಪಿ ನಾಯಕರ ಮಾತಿಗೆ ಕಾಂಗ್ರೆಸ್ ಶಾಸಕ ತನ್ವೀರ್ ಸೇಠ್ ಸಹ ಧ್ವನಿಗೂಡಿಸಿದ್ದಾರೆ. ಅವನು ತೋರಿಸಿದಂತಹ ಎಲ್ಲ ಪ್ರದೇಶಗಳಲ್ಲಿ, ಯಾಕಂದರೆ ಸತ್ಯ ಸಂಗತಿಗಳು ಹೊರಗೆ ಬರಬೇಕು. ನಾವು ತನಿಖೆ ಮಾಡದೆ ಸತ್ಯ ಹೊರಗೆ ಬರೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಸ್ವತಃ ಮುಸುಕುದಾರಿನ ಬಯಲಿಗೆ ತಂದು ಅವನ್ನ ಅರೆಸ್ಟ್ ಮಾಡುವಂಥ ಕೆಲಸನೂ ಆಗಿದೆ. ನಾನು ಹೇಳ್ತೇನೆ, ಇಂಥ ಪ್ರಕರಣಗಳಲ್ಲಿ ಬಂಪರ್ ಪರೀಕ್ಷೆ ಅತಿ ಅಗತ್ಯ. ಅದರ ಜೊತೆಗೆ ಒಂದು ಎತ್ತರಕ್ಕೆ ಬೆಳೆದಂತಹ ಧಾರ್ಮಿಕ ಸಂಸ್ಥೆಯ ಮೇಲೆ ಇಂಥ ಆರೋಪಗಳು ಮಾಡೋದ್ರಿಂದ ಯಾರು ದೊಡ್ಡವರಾಗ್ತಾರೆ ಅನ್ನೋದಲ್ಲ, ಆದರೆ ಇದರ ಹಿಂದೆ ಏನು, ಯಾರ ಕೈವಾಡ ಇದೆ, ಒಬ್ಬ ಪ್ರಜೆಯಾಗಿ ಏನು ನಡೀತಾ ಇದೆ, ಇದರ ಸತ್ಯ ಏನು ಅನ್ನೋದು ತಿಳ್ಕೋಬೇಕಾಗಿರುವಂಥ ಅಗತ್ಯ ನಮಗೂ ಇದೆ. ಡಿಕೆಶಿ ಹೇಳಿದಂತೆ ಷಡ್ಯಂತ್ರ ಬಯಲಾಗ್ತಿದೆ. ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರ ನಡೆಯುತ್ತಿದೆ ಎಂದು ಕಾಂಗ್ರೆಸ್ನಲ್ಲಿ ಮೊದಲು ಹೇಳಿದ್ದ ಡಿಕೆ ಶಿವಕುಮಾರ್. ಇದೀಗ ಡಿಕೆಶಿ ಹೇಳಿದಂತೆ ಷಡ್ಯಂತ್ರದ ಮಾತು ಸತ್ಯವಾಗುತ್ತಿದೆ, ಸತ್ಯದ ದಿಕ್ಕಿನಲ್ಲಿ ತನಿಖೆ ಸಾಗುತ್ತಿದೆ ಎಂದು ಶಾಸಕ ಕುಣಿಗಲ್ ರಂಗನಾಥ್ ಹೇಳಿದರು. ಅಸೆಂಬ್ಲಿಲಿ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಿದ ಹೇಳಿಕೆಗಳು ಸತ್ಯ ಆಗ್ತಿದೆ ಅಂತ ಅನಿಸುತ್ತೆ. ಒಂದು ಕೋರ್ಟಿನ ಒಂದು ಆದೇಶದ ಮೇರೆಗೆ ಜನರ ಭಾಳಷ್ಟು ಗೊಂದಲಗಳಿದ್ದಂಥ ಸಂದರ್ಭ ಸಾಮಾಜಿಕ ತಾಣದಲ್ಲಿ ಬಂದಂಥದ್ದು ಮತ್ತು ಮುಸುಕುದಾರಿ ಹೇಳಿದ ಹೇಳಿಕೆಗಳ ಮೇರೆಗೆ SIT ಫಾರ್ಮ್ ಆಯಿತು. ಡಿ ಕೆ ಶಿವಕುಮಾರ್ ಸಾಹೇಬರು ಅವತ್ತೇ ಹೇಳಿದ್ರು, ಎಲ್ಲೋ ಒಂದು ಕಡೆ ಧರ್ಮಸ್ಥಳದ ವಿಚಾರದಲ್ಲಿ ಭಾವನೆಗಳಿಗೆ ಕೆತ್ಕೋಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ, ಷಡ್ಯಂತ್ರ ಇದೆ ಅಂತ. ಸೊ ಅದು ಇವಾಗ ಒಂದೊಂದಾಗಿ ಎಳೆಯಾಗಿ ಈಚೆ ಬರ್ತಿರೋಂಥದ್ದು ನೋಡಿದ್ರೆ ಎಲ್ಲೋ ಒಂದು ಕಡೆ ಸತ್ಯದ ಒಂದು ದಿಕ್ಕಲ್ಲಿ ಈ ಥರ ಇದೆ ಅಂತ ಅನಿಸುತ್ತೆ. ಇನ್ನು ಸರ್ಕಾರದ ವಿರುದ್ಧ ಮುಗಿಬಿದ್ದಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಬಹಳ ಚರ್ಚೆ ಆಗ್ತಿದೆ. ಶನಿವಾರ ಯಾವುದೇ ಕಾರಣಕ್ಕೂ SITಗೆ ನೀಡಲ್ಲ ಅಂದಿದ್ರು. ಭಾನುವಾರ SITಗೆ ನೀಡುವುದಾಗಿ ಘೋಷಣೆ ಮಾಡ್ತಾರೆ. ರಾತ್ರೋರಾತ್ರಿ ತನಿಖೆಗೆ ನೀಡಲು ಕಾರಣ ಏನು ಎಂದು ಪ್ರಶ್ನಿಸಿದ್ರು. ಯಾಕೆ ಮುಖ್ಯಮಂತ್ರಿಗಳು ಇಷ್ಟೊಂದು ಆತರ ಬಿದ್ದರೂ ನಮಗೂ ಕೂಡ ಅದೊಂದು ರೀತಿ ಒಗಟಾಗೇ ಇದೆ. ಒಂದು ದಿನ ಮುಖ್ಯಮಂತ್ರಿ ಹೇಳ್ತಾರೆ, ಇಲ್ಲ ನಮ್ಮಲ್ಲಿ ಪೊಲೀಸ್ ಅವರೇ ತನಿಖೆ ಮಾಡ್ತಾರೆ, ದಕ್ಷಿಣ ಕನ್ನಡ ಪೊಲೀಸ್ ಅವರೇ ತನಿಖೆ ಮಾಡ್ತಾರೆ ಅಂತೇಳಿ ಸಚಿವರು ಹೇಳ್ತಾರೆ, ಮುಖ್ಯಮಂತ್ರಿಗಳು ಹೇಳ್ತಾರೆ. ಸ್ವತಃ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಹೇಳ್ತಾರೆ, ಶನಿವಾರ ಹೇಳ್ತಾರೆ ಯಾವುದೇ ಕಾರಣಕ್ಕೂ ನಾವು SIT ಕೊಡೋದಿಲ್ಲ ಅನ್ನುವ ಹೇಳಿಕೆಯನ್ನು ನೀಡ್ತಾರೆ. ಆದ್ರೆ ಭಾನುವಾರ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ನಿರ್ಧಾರವನ್ನ ಘೋಷಣೆ ಮಾಡ್ತಾರೆ, ಎಸ್ ವಿ ವಿಲ್ ಹ್ಯಾಂಡ್ ಓವರ್ ಇನ್ವೆಸ್ಟಿಗೇಷನ್ ಟು SIT. ಧರ್ಮಸ್ಥಳದ ಷಡ್ಯಂತ್ರದ ಹಿಂದಿನ ಶಕ್ತಿನೇ ಸಿದ್ದರಾಮಯ್ಯ ಎಂದು ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್ ಕಿಡಿಕಾರಿದ್ದಾರೆ. ಸಂಸದ ಸಸಿಕಾಂತ್ ಸೆಂಥಿಲ್ ಒಬ್ಬ ದೊಡ್ಡ ಲೆಫ್ಟಿಸ್ಟ್ ಎಂದು ಬೆಲ್ಲದ್ ವಾಗ್ದಾಳಿ ನಡೆಸಿದ್ರು. ನೋಡ್ರಿ, ಧರ್ಮಸ್ಥಳದಲ್ಲಿ ನಾನು ಭಾಳ ಹಿಂದನೇ ಹೇಳಿದ್ದೆ, ಇದೊಂದು ದೊಡ್ಡ ಷಡ್ಯಂತ್ರ ಐತೆ ಅಂತೇಳಿ. ಇವತ್ತು ಆ ಷಡ್ಯಂತ್ರ ಹೊರ ಬಂದೈತಿ. ಇವತ್ತು ಯಾರೋ ಒಬ್ಬನು ಹೇಳ್ತಾನೆ, ನಾನು ಮರ್ಡರ್ ಮಾಡಿದ್ದ ಬಾಡಿಗಳನ್ನು ನಾನು ಹೂತು ಹಾಕಿದ್ದೇನೆ ಅಂತೇಳಿ. ಅವ್ನು ಯಾರು ಹೂತು ಹಾಕ್ಯಾನಂತೆ ಬಂದಾನ, ಅವನ್ನ ನೀವು ಹಿಡಿದಿಲ್ಲ, ಅವನ್ನ ಅರೆಸ್ಟ್ ಮಾಡೋದಿಲ್ಲ, ಅವಂಗೆ ನೀವು ಫ್ರೀ ಬಿಟ್ಟೈತಲ್ಲ, ಅವು ಹೇಳ್ದಂಗೆ ನೀವು ಏನೇನು ತಕ್ಕೊಂತ ಹೋಗ್ತೀರಂದ್ರೆ ನಿಮ್ಮ ಮೂಲ ಉದ್ದೇಶ ಏನು? ನಿಮ್ಮ ಮೂಲ ಉದ್ದೇಶನೇ ತಪ್ಪೈತಿ. ಶಶಿಕಾಂತ್ ಸೆಂಥಿಲ್ ಒಬ್ಬ ದೊಡ್ಡ ಲೆಫ್ಟಿಸ್ಟು. ಅವ್ರದ್ದು ವಿಡಿಯೋ ಕೂಡ ನಾನು ಟ್ವೀಟ್ ಕೂಡ ಮಾಡಿದ್ದೆ ಶಶಿಕಾಂತ್ ಸೆಂಥಿಲಿಂದ ಬಗ್ಗೆ. ಅವರು ದೇಶ ವಿರೋಧಿ, ನಮ್ಮ ಸಿಸ್ಟಮದ್ದು ವಿರೋಧ ಮಾಡುವಂಥ ಲೆಫ್ಟಿಸ್ಟ್ ಮೆಂಟಾಲಿಟಿ ಇದ್ದಂತ ಇದು. ಧರ್ಮಸ್ಥಳ ಕೇಸ್ NIAಗೆ ನೀಡಲು ಆಗಲ್ಲ. ಸ್ವತಃ ಕಾಂಗ್ರೆಸ್ ಶಾಸಕರೇ ಉನ್ನತ ಮಟ್ಟದ ತನಿಖೆಗೆ ಆಗ್ರಹಿಸಿದರೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಮಾತ್ರ ಬಿಲ್ಕುಲ್ NIAಗೆ ವಹಿಸುವ ಅಗತ್ಯ ಇಲ್ಲ ಎಂದು ಹೇಳ್ತಿದ್ದಾರೆ. ತನಿಖೆಗೆ ಏನು ಅವಶ್ಯಕತೆ ಇದೆಯೋ ಅದನ್ನು SIT ಅವರೇ ಮಾಡ್ತಾರೆ ಎಂದು ಹೇಳಿದ್ದಾರೆ. ಚಿನ್ನಯ್ಯ ಅವನೀಗ ಅವನ ತನಿಖೆಗೆ ಒಳಪಡಿಸ್ತಾರೆ. ಈಗಾಗಲೇ ಅವ್ರನ್ನ ಕಸ್ಟಡಿಗೆ ತಗೊಂಡಿದ್ದಾರೆ. ಅನೇಕ ಹೇಳಿಕೆಗಳನ್ನು ಆತನು ಕೂಡ ಕೊಟ್ಟಿದ್ದಾನೆ. ಅದೆಲ್ಲವನ್ನು ಕೂಡ ವಿಶ್ಲೇಷಣೆ ಮಾಡಿ SITನವರು ಅಂತಿಮವಾಗಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾರೆ. ಅಲ್ಲಿವರೆಗೂ ನಾವು ಕಾಯಬೇಕು. ಬಂಪರ್ ಪರೀಕ್ಷೆ ಆಗಬೇಕು, ತನಿಖೆ ಆಗಬೇಕು ಅನ್ನೋ ಆಗ್ರಹ ಕೂಡ ಕೇಳಿಬರ್ತಲ್ಲ. ನಾವ್ಯಾರು ಸ್ವಾಮಿ ಹೆಂಗೆ ತನಿಖೆ ಮಾಡಬೇಕು ಅಂತ ಹೇಳೋದಕ್ಕೆ? ತನಿಖೆ ಮಾಡೋರು ಅವರಿಗೆ ಏನು ಮೆಥಡ್ಸ್ ಉಪಯೋಗಿಸ್ಬೇಕೋ ಅದನ್ನು ಉಪಯೋಗಿಸ್ತಾರೆ. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಕೇಸ್ ಇದೀಗ ರಾಷ್ಟ್ರೀಯ ವಿಚಾರವಾಗಿದೆ. ಮತಾಂತರ ಜಾಲ, ಹಿಂದೂ ಧಾರ್ಮಿಕ ನಂಬಿಕೆಗಳ ವಿರುದ್ಧ ಪ್ರಹಾರ ಸೇರಿದಂತೆ ಹಲವು ವಿಚಾರಗಳು ಮುನ್ನೆಲೆಗೆ ಬಂದಿದೆ. ಪರಿಸ್ಥಿತಿಯು ರಾಜ್ಯ ಸರ್ಕಾರದ ಕೈಮೀರಿದೆ. ಧರ್ಮಸ್ಥಳ ಕೇಸ್ನಲ್ಲಿ NIA ಎಂಟ್ರಿ ಆಗೋ ಸಾಧ್ಯತೆ ದಟ್ಟವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕರ್ತವ್ಯಕ್ಕೆ ಅಡ್ಡಿ ಆರೋಪದ ಅಡಿ ಕೇಸ್ ದಾಖಲಿಸಿದ ಬೆಳ್ತಂಗಡಿ ಪೊಲೀಸರ ವಿರುದ್ಧ
ಬುರುಡೆ ಗ್ಯಾಂಗ್ನ ಸದಸ್ಯ ಜಯಂತ್ ಕಾನೂನು ಸಮರ ಸಾರಿದ್ದಾರೆ. ಲೋಕಾಯುಕ್ತಗೆ ದೂರು ಕೊಡುವುದಾಗಿ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ನೀಡಿದ್ದಾರೆ. ಇನ್ನು ಸುಜಾತಾ ಭಟ್ ಮತ್ತು ಚಿನ್ನಯ್ಯ ನಮ್ಮ ತಂಡದ ಸದಸ್ಯರು ಅಲ್ಲ ಅಂದಿರುವ ಜಯಂತ್ SIT ತನಿಖೆಯಿಂದಲೇ ಸತ್ಯ ಬಯಲಾಗಲಿ ಅಂತ ಹೇಳಿದ್ದಾರೆ. ಸರ್ ಏನೋ ತಪ್ಪು ಮಾಡಿದ್ರೆ ನಮ್ಮ ಮೇಲೆ FIR ಮಾಡ್ತಾ ಇದ್ದಾರೆ. ಇದಕ್ಕೆ ಏನಂತ ಹೇಳ್ಬೇಕು ನಮಗೆ ಗೊತ್ತಾಗ್ತಾ ಇಲ್ಲ. ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರಂತೆ ತಿಮ್ಮರೊಡ್ಡಿ ಅವರ ಮನೆಯಲ್ಲಿ ಅಂತ. ಸರ್ ನಾನು ವಿಡಿಯೋ ಕೊಟ್ಟು ನಾನು ಲೋಕಾಯುಕ್ತಕ್ಕೆ ದೂರು ದಾಖಲು ಮಾಡ್ತಾ ಇದ್ದೀನಿ ಸರ್. ಅದು ಸತ್ಯ ಹೊರಗೆ ಬರಬೇಕು ಸರ್. ಎಲ್ಲ ಕಡೆ ತೇಜೋದೇ ಆಗೋದಲ್ಲ ಸರ್. ಹೋರಾಟ ಮಾಡೋದು ನನಗೋಸ್ಕರ ಅಲ್ಲ, ನನ್ನ ಮನೆಗೋಸ್ಕರ ಅಲ್ಲ, ಮನೆಗೋಸ್ಕರವೂ ಹೌದು, ನನ್ನ ಮಕ್ಕಳಿಗೂ ಹೌದು. ಅದೇ ರೀತಿಯಲ್ಲಿ ಉಳಿದ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೋಸ್ಕರ ಮಾಡ್ತಾ ಇರೋ ಸರ್. ಯಾವುದಕ್ಕೂ ರೆಡಿ ಆಗಿದ್ದೀನಿ ನಾನು ತಪ್ಪು ಮಾಡಿಲ್ಲ. ನಿಮ್ಮ ಜೊತೆ ಇದ್ದಂಥ ಈ ಚಿನ್ನ ಈಗ ಬಂಧನ ಆಗಿದೆ, ಏನು ಹೇಳ್ತೀರಿ? ನನ್ನ ಜೊತೆ ಅಂತ ಬೇಡ ಸರ್. ಅದು ಯಾವುದೇ ಕೆಲಸ ಮಾಡಿದ್ರು ವಕೀಲರು ಅವರ ಹಂಗೆ. ಅದು ಬಿಟ್ಟು ನನ್ನೊಟ್ಟಿಗೆ ಅಂತ ಹೇಳ್ಬೇಡಿ ಸರ್. ನಾನಾಯಿತು, ನಂದು ಕೆಲಸ ಆಯಿತು, ನಾನೇನು ಅದನ್ನು ಕೊಡ್ತಾ ಇದ್ದೀನಿ. ವಕೀಲರು ಕೂಡ ಈಗ ಆತನ ಜೊತೆಗೆ ಕಾಣಿಸಿಕೊಳ್ತಾ ಇಲ್ಲ. ವಕೀಲೆಲ್ಲ ಇದ್ದೇ ಇರ್ತಾರೆ ಸರ್, ಇಲ್ಲ ಅಂತ ಹೇಳಲ್ಲ ನಾನು. 100% ಇದ್ದೇ ಇರುತ್ತೆ. ಒಂದು ವಕೀಲರೇ ಕೊಟ್ಟಿರ್ಬೋದು, ಅದು ಹೇಳಿ ಗೊತ್ತಿಲ್ಲ, ಅದು ಅವರಿಗೆ ಬಿಟ್ಟರು ಸರ್. ಏನಿದ್ರು ಅವ್ರ ಒಂದು ವಿಷಯ ಬಳಿ ಅವ್ರ ಒಂದು ವಕೀಲದ ಸ್ಟೇಟ್ಮೆಂಟ್. ಇವಾಗ ಕಾನೂನು ಎಂಬುದನ್ನು ಯಾರು ನಂಬಿಕೆ ಇಲ್ಲದಂಗೆ ಮಾಡಿಬಿಟ್ಟಿದ್ದಾರೆ ಸರ್. ಅದಕ್ಕೆ ನಾನು ಇವತ್ತು ಬಂದಿರೋದು. ನಾನು ಅದೇ ರೀತಿಯಲ್ಲಿ ಮಾಡಬೇಡಿ. ನಾನು ಮಾಧ್ಯಮಿತರಿಗೆ ಅದನ್ನೇ ಕೇಳ್ತಾ ಇರೋದು, ಒಂದಿಷ್ಟು ಸತ್ಯ ಕೊಡಿ ಜನರಿಗೆ. ಇವಾಗ ಎಲ್ಲ ಗೊಂದಲ ಮಾಡ್ತಾ ಇದ್ದಾರೆ. ಒಂದು ಕಡೆಯಿಂದ ಸುಜಾತ ಅವ್ರನ್ನ ಜಯಂತ್ ಮತ್ತು ಗಿರೀಶ್ ಮಠ ಅವ್ರು ಕರ್ಕೊಂಡು ದೇವಸ್ಥಾನಕ್ಕೆ ತೇಜವ ಮಾಡಲಿಕ್ಕೆ ಅಂತ. ಯಾರು ಸ್ವಾಮಿ ಅವತ್ತು ಇವತ್ತು ಹೇಳ್ತಾನೆ ಸ್ವಾಮಿ, ಆ ಅಣ್ಣಪ್ಪ ಸ್ವಾಮಿ, ಮಂಜುಳ ಸ್ವಾಮಿ ನನ್ನ ನಿಲ್ಲಿಸೋದು. ನಾವು ಎಲ್ಲರಿಗೂ ಹೇಳೋದು SIT ತನಿಖೆ ಮಾಡಲಿ, ಅದೇ SIT ಇರಲಿ, ತನಿಖೆ ಮಾಡಿಸಿ ಸತ್ಯ ಹೊರಗೆ ಬರಲಿ. ಒಂದು ಸ್ವಲ್ಪ ತಡ ಆಗ್ಬೋದು, ನಮ್ಮನ್ನು ಇವತ್ತು ಜೈಲಿಗೆ ಕಳಿಸ್ತಾ ಇರ್ಬೋದು, ಆದರೆ ಕೊನೆಗೆ ಹೋಗ್ಬೋದು. ಕೆಲವೊಬ್ಬರು ಹೋದರೆ ಮತ್ತೆ ಹೊರಗೆ ಬರಲ್ಲ. ಇವತ್ತು ಮಾಧ್ಯಮವರು ಕೆಲವ್ರನ್ನ ಒಳಗೆ ಆಗ್ತಾ ಇದ್ದಾರಲ್ಲ, ಮೊನ್ನೆ ಒಬ್ಬ ಹೋಗಿದ್ದ ಒಳಗೆ, ಇನ್ನು ಬರಲ್ಲ ಅಂತೇಳಿ. ಅದೇ ಪರಿಸ್ಥಿತಿ ಆಗುತ್ತೆ. ನಾವು ಹೋಗ್ತೀವಿ, ಬರ್ತಾ ಇರ್ತೀವಿ, ಆದರೆ ಕೊನೆಗೆ ಒಬ್ಬ ಹೋದರೆ ಜನ್ಮದಲ್ಲಿ ಬರಲ್ಲ ಸರ್. ಅದು ಮಾತ್ರ ಹೇಳ್ತೀನಿ ಸರ್. ಧರ್ಮಸ್ಥಳದ ಮೇಲೆ ಷಡ್ಯಂತ್ರದ ವಿರುದ್ಧ ಹಿಂದೂ ಸುನಾಮಿ ಸಿಡಿದೆದ್ದಿದೆ. ಷಡ್ಯಂತ್ರಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಧರ್ಮಸ್ಥಳ ಅಭಿಯಾನ ಜೋರಾಗಿದೆ. ಬೀದಿಗಿಳಿದಿರುವಂತಹ ಭಕ್ತರು ಸರ್ಕಾರದ ವಿರುದ್ಧ ಕಿಡಿಕಾರ್ತಿದ್ದಾರೆ. ಈ ರಿಪೋರ್ಟ್ ನೋಡಿ. ಧರ್ಮಸ್ಥಳದ ಪರ ಮೊಳಗಿದ ಜನಧ್ವನಿ. ಧರ್ಮಸ್ಥಳ ಪವಿತ್ರೆಗೆ ಅಭಿಯಾನ. ಮಂಜುನಾಥನ ಸನ್ನಿಧಿ ಧರ್ಮಸ್ಥಳ. ಅಂತಹ ಪರಮ ಪವಿತ್ರ ಸ್ಥಳದ ವಿರುದ್ಧ ಷಡ್ಯಂತ್ರಿಗಳು ಮಾಡ್ತಾ ಇರುವಂತಹ ಮಸಲತ್ತು ವಿರುದ್ಧ ಹಿಂದೂ ಸುನಾಮಿ ಸಿಡಿದೆದ್ದಿದೆ. ಅಪಪ್ರಚಾರವನ್ನ ಖಂಡಿಸಿ ಬೀದಿಗೆ ಇಳಿದಿದ್ದಾರೆ. ಧರ್ಮಸ್ಥಳ ಪವಿತ್ರತೆಗೆ ಧರ್ಮಯುದ್ಧ ಅಭಿಯಾನ ಶುರುವಾಗಿದೆ. ಕಾರವಾರದಲ್ಲಿ ತಹಸೀಲ್ದಾರ್ ಕಚೇರಿ ಮುಂದೆ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿದ್ರು. ಕಾಂಗ್ರೆಸ್ ಸರ್ಕಾರದ ಬಣ್ಣ ಕೂಡ ಇವತ್ತು ಬಯಲಾಗಬೇಕು. ಯಾಕಂದ್ರೆ ನಮ್ಮ ಹಿಂದೂಗಳ ಒಂದು ಧರ್ಮ ಕ್ಷೇತ್ರ ಎಲ್ಲೆಲ್ಲಿದೆ ಆ ಎಲ್ಲ ಕಡೆಗೂ ಕೂಡ ಇವತ್ತು ಅನ್ಯಾಯ ಆಗ್ತಾ ಇರುವಂಥದ್ದು. ವಿರಾಜಪೇಟೆಯಲ್ಲಿ ರಸ್ತೆ ತಡೆ ನಡೆಸಿ ಹೋರಾಟ. ವಿರಾಜಪೇಟೆ ಸೋಮವಾರಪೇಟೆಯಲ್ಲಿ ಹೋರಾಟದ ಕಿಚ್ಚು ಜೋರಾಗಿತ್ತು. ವಿರಾಜಪೇಟೆ ಗಡಿಯಾರ ಕಂಬದ ಬಳಿ ಭಕ್ತರು ಹಾಗೂ ಬಿಜೆಪಿಯ ಕಾರ್ಯಕರ್ತರು ಮಾನವ ಸರಪಳಿಯನ್ನ ನಿರ್ಮಿಸಿ ರಸ್ತೆ ತಡೆದು ಆಕ್ರೋಶವನ್ನ ಹೊರಹಾಕಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಇದರ ಬಗ್ಗೆ ವಿವೇಚನಾ ರಹಿತವಾಗಿ ಒಂದು ಷಡ್ಯಂತ್ರವನ್ನು ಮಾಡಿದ್ದಾರೆ. ಆ ಷಡ್ಯಂತ್ರ ಮಾಡಿದ ವ್ಯಕ್ತಿಗಳು ಯಾರಿದ್ದಾರೆ, ಬಹಳ ದೊಡ್ಡ ಇಂಟರ್ನ್ಯಾಷನಲ್ ಷಡ್ಯಂತ್ರ ಅಂತಿದೆ. ಅದು ಎಲ್ಲವನ್ನು ಬಯಲು ಮಾಡಬೇಕು. ಷಡ್ಯಂತ್ರಿಗಳ ವಿರುದ್ಧ ಕಲಬುರಗಿ ಮಂದಿ ಕಿಡಿ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಕಲಬುರಗಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದರು. SVP ವೃತ್ತದಿಂದ DC ಕಚೇರಿವರೆಗೆ ಮೆರವಣಿಗೆ ಕೂಡ ಮಾಡಿದರು. ಸಾರಾ ನೇತೃತ್ವದಲ್ಲಿ JDS ಧರ್ಮಯಾತ್ರೆ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರವನ್ನ ಖಂಡಿಸಿ ಮೈಸೂರಿನಿಂದ ಮಾಜಿ ಸಚಿವ ಸಾರಾ ಮಹೇಶ್ ನೇತೃತ್ವದಲ್ಲಿ JDS ಧರ್ಮಯಾತ್ರೆಗೆ ಚಾಲನೆ ನೀಡಲಾಗಿದೆ. ಅಪಪ್ರಚಾರದ ಹಿಂದೆ ಕಾಣದ ಕೈಗಳಿಗೆ ಶಿಕ್ಷೆ ಆಗಬೇಕೆಂದು ಇದೇ ವೇಳೆ ಒತ್ತಾಯಿಸಲಾಯಿತು. JDSನಿಂದ ಧರ್ಮಸ್ಥಳ ಚಲೋ ಅಭಿಯಾನ.
ಸೂತ್ರಧಾರರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿ ಜೆಡಿಎಸ್ನಿಂದ ಧರ್ಮಸ್ಥಳ ಚಲೋ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ. ಮಂಡ್ಯ ಜಿಲ್ಲೆ ಕೆಆರ್ಎಸ್ನಿಂದ ಶ್ರೀ ಕ್ಷೇತ್ರಕ್ಕೆ ಮಾಜಿ ಸಚಿವ ಪುಟ್ಟರಾಜು ನೇತೃತ್ವದಲ್ಲಿ ಯಾತ್ರೆ ನಡೆಸಲಾಗುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕೀಯದಲ್ಲಿ ಇದೀಗ ದಸರಾ ದಂಗಲ್ ಸ್ಫೋಟಗೊಂಡಿದೆ. ಬಾನು ಮುಷ್ತಾಕ್ ದಸರಾ ಉದ್ಘಾಟನೆಗೆ ಬಿಜೆಪಿ ಮತ್ತು ಹಿಂದೂ ಪರ ಸಂಘಟನೆಗಳು ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದರೆ ಕಾಂಗ್ರೆಸ್ ನಾಯಕರು ಮಾತ್ರ ಬದಲಾವಣೆ ಸಾಧ್ಯವೇ ಇಲ್ಲ ಅಂತಿದ್ದಾರೆ. ಈ ರಿಪೋರ್ಟ್ ನೋಡಿ. ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ಗೆ ಆಹ್ವಾನ. ಕಾಂಗ್ರೆಸ್ ಕೇಸರಿ ಪಡೆ ನಡುವೆ ಮಾತಿನ ಕದನ. ಕರ್ನಾಟಕದ ರಾಜಕೀಯ ರಣರಂಗದಲ್ಲಿ ಮತ್ತೊಂದು ಮಾತಿನ ಮಲ್ಲಯುದ್ಧ ಶುರುವಾಗಿದೆ. ಕಾಂಗ್ರೆಸ್ ಪಕ್ಷ ಹಿಂದೂಗಳ ವಿರೋಧಿ, ಹಿಂದೂಗಳ ಧಾರ್ಮಿಕ ನಂಬಿಕೆ ಮೇಲೆ ಗದಾಪ್ರಹಾರ ಮಾಡೋದೇ ಖಯಾಲಿ ಅನ್ನೋ ಬಿಜೆಪಿ ಆರೋಪಕ್ಕೆ ಇದೀಗ ಮತ್ತೊಂದು ಅಸ್ತ್ರ ಸಿಕ್ಕಿದೆ. ಈ ಬಾರಿಯ ದಸರಾ ಉದ್ಘಾಟಕರ ನೆಪದಲ್ಲಿ ಮತ್ತೊಂದು ಧರ್ಮ ಯುದ್ಧ ಶುರುವಾಗಿದೆ. ಈ ಬಾರಿಯ ದಸರಾಗೆ ಉದ್ಘಾಟಕರಾಗಿ ರಾಜ್ಯ ಸರ್ಕಾರ ಬೂಕರ್ ಪ್ರಶಸ್ತಿ ವಿಜೇತೆ ಲೇಖಕಿ ಬಾನು ಮುಷ್ತಾಕ್ರನ್ನ ಆಹ್ವಾನಿಸಿದೆ. ಮೇಡಂ ಸಹ ಖುಷಿಯಲ್ಲೇ ಆಹ್ವಾನ ಒಪ್ಪಿಕೊಂಡಿದ್ದಾರೆ. ಆದರೆ ಎಡಪಂಥದ ವಿಚಾರಧಾರೆಯುಳ್ಳ ಮುಷ್ತಾಕ್ ಆಯ್ಕೆ ವಿರುದ್ಧ ಇದೀಗ ಕೇಸರಿ ಪಡೆ ಕೆರಳಿ ಕೆಂಡವಾಗಿದೆ. ಬಾನೂರಿಗೆ ಹಿಂದೂ ಧರ್ಮದ ಬಗ್ಗೆ ನಂಬಿಕೆ ಇಲ್ಲ, ಕಾಳಜಿಯೂ ಇಲ್ಲ. ದೇವರನ್ನ, ಕನ್ನಡ ಭಾಷೆಯನ್ನು ಪ್ರೀತಿಸದ ಮುಷ್ತಾಕ್ರನ್ನ ಏಕೆ ಆಯ್ಕೆ ಮಾಡಬೇಕು ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪ್ರಶ್ನಿಸಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಅಶೋಕ್, ಹಿಂದೂಗಳ ಹಬ್ಬದಲ್ಲಿ ಮುಸ್ಲಿಮರಿಗೇನು ಕೆಲಸ ಅಂತ ಕೇಳಿದ್ರು. ಮೈಸೂರು ದಸರಾಕ್ಕೆ ಬಾನು ಮುಸ್ತಾಕ್ ಅವರನ್ನ ಈ ಬಾರಿ ಅತಿಥಿಯಾಗಿ ಕರೆದಿದ್ದಾರೆ. ಯಾರಿಗೆ ಹಿಂದೂ ಧರ್ಮದ ಮೇಲೆ ನಂಬಿಕೆ ಇಲ್ವೋ, ಯಾರು ಮೂರ್ತಿ ಪೂಜೆಯನ್ನು ಒಪ್ಪಲ್ವೋ ಅವರು ದಸರಾ ಹಬ್ಬಕ್ಕೆ ಬಂದು ಏನು ಮಾಡ್ತಾರೆ? ದಸರಾವನ್ನ ಉದ್ಘಾಟನೆ ಮಾಡುವುದೇ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನು ಮಾಡೋದ್ರ ಮೂಲಕ ಚಾಮುಂಡಿ ಬೆಟ್ಟದಲ್ಲಿ. ಬಾನು ಮುಸ್ತಾಕ್ ಅವರು ಇದನ್ನು ಮಾಡ್ತಾರ? ನೋಡಿ, ದಸರಾ ಅಂತ ಹೇಳಿದ್ರೆ ಅದು ಹಿಂದೂಗಳ ಹಬ್ಬ, ಮುಸಲ್ಮಾನರ ಹಬ್ಬ ಅಲ್ಲ. ಮುಸಲ್ಮಾನರ ಸಂಸ್ಕೃತಿಯಲ್ಲೇನಿದೆ, ಅವರು ಮೂರ್ತಿ ಪೂಜೆಯನ್ನು ನಿಷೇಧ, ಮೂರ್ತಿ ಪೂಜೆ ಮಾಡಬಾರದು, ಮೂರ್ತಿಯನ್ನು ನೋಡಬಾರದು, ಮೂರ್ತಿಯನ್ನು ಸ್ಮರಣೆ ಮಾಡಬಾರದು, ಇವೆಲ್ಲ ಮೂರ್ತಿಗೆ ಕಡ್ಡಿ ಅಂಟಿಸಬಾರ್ದು, ದೀಪ ಅಂಟಿಸಬಾರ್ದು, ಅವ್ರದ ಧರ್ಮದಲ್ಲೇ ಇದೆ. ಬಿಜೆಪಿ ನಾಯಕರು ಬಾನು ಮುಷ್ತಾಕ್ ವಿರುದ್ಧ ಸಮರ ಸಾರಿದ್ರೆ ಕಾಂಗ್ರೆಸ್ ನಾಯಕರು ಪರ ನಿಂತಿದ್ದಾರೆ. ದಸರಾಗೆ ಜಾತಿ ಧರ್ಮ ಅಡ್ಡ ಬರಲ್ಲ ಅಂತ ಆರೋಪಗಳಿಗೆ ಕೌಂಟರ್ ನೀಡಿದ್ದಾರೆ. ಹಿಂದೆಲ್ಲ ಮಾಡಿಲ್ವಾ? ನಿಸಾರ್ ಅಹಮದ್ ಅವರು ಮಾಡಿರ್ಲಿಲ್ವಾ? ನಮ್ಮ ಈ ರಾಜ್ಯಕ್ಕೆ, ನಮ್ಮ ಸಂಸ್ಥಾನಕ್ಕೆ ದಿವಾನರಾಗಿದ್ದವ್ರು ಯಾರು? ಸರ್ ಮಿರ್ಜಾ ಇಸ್ಮಾಯಿಲ್ ದಿವಾನರಾಗಿದ್ದರು. ನಾವು ಈ ನಾಡ ಹಬ್ಬಕ್ಕೆ ಯಾವ ಜಾತಿ ಧರ್ಮ ಇವೆಲ್ಲ ನೋಡೋದಿಲ್ಲ. ಇವತ್ತು ವ್ಯಕ್ತಿ ಗಳಿಸಿರುವಂತಹ ಆ ಸ್ಥಾನಮಾನಗಳನ್ನ ಗೌರವಿಸಿ ನಾವು ಉದ್ಘಾಟಕರಾಗಿ ಕರೆಯುವಂಥದ್ದು. ಸೊ ಇದರಲ್ಲಿ ಜಾತಿ ಧರ್ಮ ಮತ್ತೊಂದಿಲ್ಲ. ಇಲ್ಲಿ ಬೇಕಾಗಿರುವಂಥದ್ದು ಸಾಹಿತ್ಯ ಲೋಕದಲ್ಲಿ ಅವರು ಪಡೆದಂತಹ ಏನು ಪ್ರಶಸ್ತಿಗಳಿದೆ ಅದನ್ನು ಗುರುತಿಸಿ ನಾವು ಇವತ್ತು ಮಾಡ್ತಾ ಇರುವಂಥ ಕೆಲಸ. ಕಲಾವಿದೆಯಿಂದ ಬಾನು ಮುಷ್ತಾಕ್ಗೆ ಬಾಗಿನ. ಬಾನು ಮುಷ್ತಾಕ್ ಹಿಂದೂ ವಿರೋಧಿ ಅನ್ನೋ ಆರೋಪದ ಬೆನ್ನಲ್ಲೇ ಬೆಂಗಳೂರಿನ ಕಲಾವಿದೆ ಶಶಿಕಲಾ ಮುಷ್ತಾಕ್ಗೆ ಬಾಗಿನ ಸಲ್ಲಿಸಿದ್ದಾರೆ. ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಬಾಗಿನ ನೀಡಲಾಗಿದೆ. ಇನ್ನು ಇದೇ ವೇಳೆ ಮಾತನಾಡಿದ ಬಾನು ಮುಷ್ತಾಕ್, ನಾಡ ಹಬ್ಬ ಹಿಂದೂ ಧಾರ್ಮಿಕ ಭಾವನೆಗೆ ನಾನು ಗೌರವ ಕೊಡ್ತೇನೆ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಬಿಜೆಪಿ ಮತ್ತು ಹಿಂದೂ ನಾಯಕರ ವಿರೋಧದ ನಡುವೆಯೂ ಮೈಸೂರು ಸಂಸದ ಯದುವೀರ್ ಒಡೆಯರ್ ಸರ್ಕಾರದ ನಿರ್ಧಾರವನ್ನ ಗೌರವಿಸಿದ್ದಾರೆ. ಬಾನು ಮುಷ್ತಾಕ್ ಆಯ್ಕೆಯನ್ನ ಒಪ್ಪಿಕೊಂಡಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತೀಯ ಸಂಸ್ಕೃತಿಯೊಂದಿಗೆ ಆಯುರ್ವೇದ, ಮನೋರಂಜನೆ ಮತ್ತು ಧಾರ್ಮಿಕತೆಯ ಬಗ್ಗೆ ವಿಸ್ತೃತ ಚರ್ಚೆ. ರಿಪಬ್ಲಿಕ್ ಕನ್ನಡ ಸಂವಾದ ಇದೇ ಆಗಸ್ಟ್ 29ರಂದು ಶುಕ್ರವಾರ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ಈಗ ಸುದ್ದಿಯತ್ತ ಗಮನ ಕೊಡೋಣ. ಒಂದೆಡೆ ಉಪರಾಷ್ಟ್ರಪತಿ ಚುನಾವಣೆ ಅಖಾಡ ರಂಗೇರ್ತಾ ಇದ್ರೆ, ಮತ್ತೊಂದು ಕಡೆ ನೇತಾ ಬಿಲ್ ವಿರುದ್ಧ ಕಾಂಗ್ರೆಸ್ ಸಮರ ಸಾರಿದೆ.
ಇನ್ನು ಮುಂದೆ ಜೈಲಿಂದ ಸರ್ಕಾರ ನಡೆಯಲ್ಲ ಅಂತ ಬಿಜೆಪಿ ಪ್ರತಿಪಕ್ಷಗಳ ಕಾಲೆಳೆಯುತ್ತಿದೆ. ಬಿಜೆಪಿ ವಿರುದ್ಧ ಸಾಲು ಸಾಲು ಆರೋಪ ಮಾಡಿದ್ದ ರಾಹುಲ್ ಗಾಂಧಿಗೆ ಅಮಿತ್ ಶಾ ಕೌಂಟರ್ ಕೊಟ್ಟಿದ್ದಾರೆ. ನೇತಾ ಬಿಲ್ ರಾಜಕೀಯದ ದಿಕ್ಕನ್ನೇ ಬದಲಾಯಿಸಬಲ್ಲ ತಿದ್ದುಪಡಿ. ದೇಶದ ರಾಜಕೀಯದ ಚಿತ್ರಣವನ್ನೇ ಬದಲಿಸೋ ದಿಕ್ಸೂಚಿ ಅಂತಲೇ ಕ್ರಿಮಿನಲ್ ನೇತಾ ಮಸೂದೆ ಕರೆಸಿಕೊಳ್ತಿದೆ. ಅಪರಾಧಿಕ ಹಿನ್ನೆಲೆಯ ಜನಪ್ರತಿನಿಧಿಗೆ ಅಧಿಕಾರದಲ್ಲಿ ಮುಂದುವರಿಯುವ ನೈತಿಕತೆ ಇಲ್ಲ ಅಂತ ಸಾರುವ ಹೊಸ ತಿದ್ದುಪಡಿ ಮಸೂದೆಗೆ ಮೋದಿ ಸಾರಥ್ಯದ ಎನ್ಡಿಎ ಸರ್ಕಾರ ಮುಂದಾಗಿದೆ. ಆದರೆ ಈ ಮಸೂದೆ ಹೆಸರಲ್ಲಿ ರಾಜಕೀಯ ಜಟಾಪಟಿಯು ತಾರಕಕ್ಕೇರಿದೆ. ಕ್ರಿಮಿನಲ್ ನೇತಾ ಬಿಲ್ಗೆ ದಿಗ್ವಿಜಯ ನಿಶ್ಚಿತ. ನೈತಿಕತೆಯೇ ನಮ್ಮ ಗೆಲುವಿನ ಮೂಲ ಧ್ಯೇಯ. ನೇತಾ ಬಿಲ್ ವಿರುದ್ಧ ಕಾಂಗ್ರೆಸ್ ನಾಯಕರು ಸಮರಸರಿದ್ರೆ ಇತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೌಂಟರ್ ಕೊಟ್ಟಿದ್ದಾರೆ. ಈ ವಿಚಾರದಲ್ಲಿ ನಮ್ಮ ಗೆಲುವು ನಿಶ್ಚಿತ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಸೇರಿದಂತೆ ಹಲವು ವಿಪಕ್ಷಗಳ ಸದಸ್ಯರು ನೈತಿಕ ನೆಲೆಗಟ್ಟಿನ ಮೇಲೆ ಈ ಮಸೂದೆಯನ್ನ ಬೆಂಬಲಿಸಲಿದ್ದಾರೆ ಅಂತ ಹೇಳುವ ಮೂಲಕ ಅಚ್ಚರಿ ಮೂಡಿಸಿದ್ದಾರೆ. ಜೆಪಿಸಿ ತನ್ನ ನಿರ್ಧಾರ ಅಂತಿಮಗೊಳಿಸುತ್ತಿದ್ದಂತೆ ಮುಂದಿನ ಹೆಜ್ಜೆ ಅಂತ ಶಾ ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಲಾಲು ಪ್ರಸಾದ್ ವಿಚಾರ ಪ್ರಸ್ತಾಪಿಸುವ ಮೂಲಕ ಅಮಿತ್ ಶಾ ರವರು ರಾಹುಲ್ ಕಾಲೆಳೆದಿದ್ದಾರೆ. मुझे तो विश्वास है हो जाएगा. कांग्रेस पार्टी में ही और विपक्ष में ही कई लोग ऐसे निकलेंगे जो मोरालिटी का सपोर्ट करेंगे, मॉरल ग्राउंड को बनाए रखने के लिए सपोर्ट करेंगे. ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ರಾಜೀನಾಮೆ ಬೆನ್ನಲ್ಲೇ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆಗಳು ಆಗ್ತಿದೆ. ಒಂದ್ ಕಡೆ ಧನ್ಕರ್ ರಾಜೀನಾಮೆಗೆ ಕಾರಣವೇನು ಅಂತ ಕಾಂಗ್ರೆಸ್ ಪ್ರಶ್ನೆ ಮಾಡ್ತಿದ್ರೆ, ಇದಕ್ಕೆ ಮೊದಲ ಬಾರಿಗೆ ಅಮಿತ್ ಶಾ ಕಾಂಗ್ರೆಸ್ಗೆ ಕೌಂಟರ್ ಕೊಟ್ಟಿದ್ದಾರೆ. ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ರವರು ಸಾಂವಿಧಾನಿಕ ಹುದ್ದೆಯಲ್ಲಿದ್ದವರು. ಅವರ ಅನಾರೋಗ್ಯ ಸಮಸ್ಯೆ ರಾಜೀನಾಮೆಗೆ ಕಾರಣ ಅಂತ ಅಮಿತ್ ಶಾ ಸ್ಪಷ್ಟಪಡಿಸಿದ್ದಾರೆ. इसमें बात का बदंकर नहीं बनाना चाहिए. धनखड़ जी संवैधानिक पद पर बैठे, अपने कार्यकाल में उन्होंने संविधान के हिसाब से अच्छा काम किया जी. इनकी निजी स्वास्थ्य की समस्या के कारण इन्होंने इस्तीफा दिया है. इसको ज्यादा खींच कर कुछ ढूंढने का प्रयास नहीं करना. इನ್ನು ಇದೇ ವೇಳೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಅಮಿತ್ ಶಾ ಕಿಡಿಕಾರಿದ್ದಾರೆ. तो लालू जी के वो ऑर्डिनेंस फाड़ने का, लालू जी के बचाने के लिए जो ऑर्डिनेंस मनमोहन सिंह लाए थे, वो ऑर्डिनेंस को फाड़ने का राहुल गांधी का औचित्य क्या था? अगर उस दिन वो मोरालिटी थी तो आज नहीं है क्या? क्योंकि आप लगातार 3 चुनाव हार चुके हो. मोरालिटी के स्टैंडर्ड्स चुनाव के जय पराजय के साथ जुड़े नहीं है. मोरालिटी के स्टैंडर्ड सूर्य और चंद्र की तरह हमेशा अपनी जगह पे स्थिर है. ಒಟ್ಟಾರೆ ನೇತಾ ಬಿಲ್ ಹಾಗೂ ಉಪರಾಷ್ಟ್ರಪತಿ ರಾಜೀನಾಮೆ ವಿಚಾರವನ್ನ ಕಾಂಗ್ರೆಸ್ ಪಾಳೆಯ ಬ್ರಹ್ಮಾಸ್ತ್ರವಾಗಿ ಹೂಡಿತ್ತು. ಆದರೆ ಕಾಂಗ್ರೆಸ್ ಆರೋಪಗಳಿಗೆ ಅಮಿತ್ ಶಾ ಖಡಕ್ ಉತ್ತರ ಕೊಟ್ಟು ಕಾಂಗ್ರೆಸ್ಗೆ ತಿರುಗುಬಾಣವಾಗುವಂತೆ ಮಾಡಿದ್ದಾರೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH